ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆಯ ಸಂಚಿಕೆಯಲ್ಲಿ ವಿಶೇಷವಾದಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನವನ್ನ ಪಟ್ವಿ. ವಿದುರ ಧೃತರಾಷ್ಟ್ರನ ಅಭೂತವಾದಂತಹ ಸಂಭಾಷಣೆ ನಡೀತಿದೆ. ವಿದುರ ಧೃತರಾಷ್ಟ್ರನಿಗೆ ಇಷ್ಟೆಲ್ಲ ವಿಚಾರವನ್ನ ತಿಳಿಸಾದ ಮೇಲೆ ಈಗೇನಾಗ್ತಾ ಇದೆ ಮಾತಾಡ್ತಾ ಇದ್ದಾನೆ. ವಿದುರ, ನನಗೆ ಜ್ಞಾನೋದಯ ಆಯ್ತು. ಅಗ್ನಿ ನನ್ನ ಹೊಟ್ಟೆಯಲ್ಲಿ ಬೆಳೆದು ನಿಂತು ಸುಡ್ತಾ ಇದೆ ನನ್ನನ್ನೇ. ಪಾಂಡವರಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ, ಈಗ ಅರ್ಥ ಆಗೋಯ್ತು ನನಗೆ. ಈ ಅಗ್ನಿ ಎಂತದ್ದು ಗೊತ್ತಾ? ಮಂದಭಾಗ್ಯರಾದಂತಹ ನನ್ನ ಮಕ್ಕಳು ಯುದ್ಧದಲ್ಲಿ ನೂಕಿ ಅವರನ್ನ ಸಾಯಿಸ್ತೆ, ಇದು ಶಾಂತ ಆಗಲ್ಲ. ಆದ್ರೆ ಇವಾಗ ಏನು ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿಲಿ ನಾನಿದ್ದೀನಿ. ನನಗೆ ಸದಾ ಅಶಾಂತಿ ಕಾಡ್ತಾ ಇದೆ, ಉದ್ವೇಗಕ್ಕೊಳಗಾಗ್ತಾ ಇದ್ದೇನೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಈ ದುಃಖದಾಚೆಗಿನ ಶಾಶ್ವತ ಶಾಂತಿ ಎಂತಕ್ಕಂಥ ಪದವಿಯನ್ನ ಹೇಗ್ ಪಡೆಯೋದು? ನೀನು ವಿದ್ವಾನ್, ಬುದ್ಧಿವಂತ, ನನಗೆ ಇದನ್ನು ಉಪದೇಶಿಸು. ಕೊನೆ ಪಕ್ಷ ಇಷ್ಟೆಲ್ಲ ವಿಚಾರವನ್ನ ಹೇಳಿದ ಮೇಲೆ ನನಗೆ ಜ್ಞಾನೋದಯ ಆಯ್ತು, ನಾನು ಮಾಡಿ ತಪ್ಪು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಧೃತರಾಷ್ಟ್ರ ಯಾರಿಗೆ ಹೇಳ್ತಾ ಇದ್ದಾನೆ? ವಿದುರನಿಗೆ ಹೇಳ್ತಾ ಇದ್ದಾನೆ. ಉಪದೇಶಿಸು ಶಾಂತಿ ಸಿಗ್ತಕ್ಕಂಥ ಮಂತ್ರವನ್ನ. ವಿದುರ ಹೇಳ್ತಾನೆ, ಪ್ರಭು, ನಾನು ಹೇಳೋದು ಇನ್ನೇನು ಉಳ್ದಿಲ್ಲ. ಇಂದ್ರಿಯ ನಿಗ್ರಹ, ಲೋಭವರ್ಜನೆ, ತಪಸ್ಸಿನ ಜೊತೆಗೆ ಯಾರಿಗೆ ಗುರು ಅನುಗ್ರಹ ಇರುತ್ತೆ ಅವರಿಗೆ ಮಾತ್ರ ಜೀವನದಲ್ಲಿ ಶಾಂತಿ ದೊರಕುತ್ತೆ. ಆಸೆಗೆ ಸುಪ್ಪತ್ತಿಗೆಯಿಂದ ಶಾಂತಿ ಯಾವತ್ತೂ ಬರಲ್ಲ. ಯಾರು ದ್ವೇಷಿಗಳಿರ್ತಾರೆ ಅವ್ರಿಗೆ ಶಾಂತಿ ಇಲ್ಲ. ಈಗ ಒಂದು ಬಟ್ಟೆ ಆಗಬೇಕು ಅಂದ್ರೆ ಒಂದೊಂದು ದಾರವನ್ನ ಸೇರಿಸಿ ಸೇರಿಸಿ ಒಗ್ಗೂಡಿದ್ರೆ ಮಾತ್ರ ಬಟ್ಟೆ ಆಗಕ್ ಸಾಧ್ಯ. ಅದು ಒಂದೊಂದು ದಾರವನ್ನ ಒಗ್ಗೂಡಿಸ್ಬೇಕಾಗತ್ತೆ, ಆಮೇಲೆ ಬಟ್ಟೆ ಆಗುತ್ತೆ. ಒಂದೊಂದೇ ಕಡ್ಡಿಯನ್ನ ಹಚ್ಬಿಟ್ಟು ನೀವು ಬೆಂಕಿ ಹಚ್ಚಿದ್ರೆ ಹೊಗೆ ಹಾಡುತ್ತೆ, ಎಲ್ಲಾವುದು ಒಂದಕ್ಕೆ ಹಾಕಿದ್ರೆ ಜ್ವಾಲೆ ಹೊತ್ಕೊಳುತ್ತೆ. ಇದ್ರ ಅರ್ಥ ದುರ್ಯೋಧನನ ನಿಗ್ರಹ ಮಾಡಿ. ರಾಜನ್, ಈ ಶಕ್ತಿ ನಿಮಗೆ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಆಗತ್ತೆ. ದೈವ ಏನಾದ್ರೂ ಚಲ್ಲಾಟ ಆಡ್ಬಿಟ್ರೆ ಬುದ್ಧಿ ಕೆಟ್ಟೋಗುತ್ತೆ. ಹಾಗಾಗಿ ಯುದ್ಧ ಪ್ರಾಪ್ತಿಯಾಗಿದೆ, ಈಗ್ಲೂ ಕಾಲ ಮಿಂಚಿಲ್ಲ. ಒಂದು ವಿಚಾರವನ್ನ ಹೇಳ್ತೀನಿ, ಇದು ಮನುಸ್ಮೃತಿ ವಿಚಾರ. ಮನು ಉಪದೇಶಿಸಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ರಾಜ್ರೆ. ಆಕಾಶವನ್ನ ನಾನು ಗುದ್ದು ಬಿಡ್ತೀನಿ ಅಂತ ಹೋಗೋನು, ಕಾಮನ ಬಿಲ್ಲನ್ನ ಹಿಡಿದು ಬಗ್ಗಿಸ್ತೀನಿ ಅಂತ ಬೈಕೆ ಪಟ್ಟವನು, ಸೂರ್ಯ ಕಿರಣಗಳನ್ನ ನನ್ನ ಕೈಯಿಂದ ಹಿಡಿತೀನಿ ಅಂತ ನಂಬಿದವನು, ಹೀಗೆ ಈ ಭೂಲೋಕದಲ್ಲಿ ಆಗದೆ ಇರುವ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ 17 ಬಗೆಯ ಜನರಿದ್ದಾರೆ. ಇವರೆಲ್ಲರೂ ಮೂರ್ಖರು. ಯಾರ್ಯಾರು ಹಾಗಾದ್ರೆ? ಒಲ್ಲದ ಶಿಷ್ಯನಿಗೆ, ಯೋಗ್ಯತೆ ಇಲ್ಲದವನಿಗೆ ಉಪದೇಶವನ್ನ ಕೊಡ್ತಕ್ಕಂಥವನು. ನಿಮ್ಗೆ ಕೇಳಕ್ ಮನ್ಸಿಲ್ಲ, ಭಗವದ್ಗೀತೆ ಕೇಳೋ ಮನ್ಸಿಲ್ಲ,
ಲೋಕೋಕ್ತಿ ಕೇಳೋ ಮನ್ಸಿಲ್ಲ, ಪ್ರವಚನ ಕೇಳೋ ಮನ್ಸಿಲ್ಲ, ನಿಮ್ಮನ್ ಕರ್ಕೊಂಬಂದ್ ನಾನ್ ಕೇಳಿ ಅಂತ ಕೂರ್ಸ್ಕೊಂಡ್ರೆ ನಾನು ಮೂರ್ಖ. ಒಲ್ಲದ ಶಿಷ್ಯನಿಗೆ ಯೋಗ್ಯತೆ ಇಲ್ಲದವನಿಗೆ ಉಪದೇಶವನ್ನ ಕೊಡ್ತಕ್ಕಂಥದ್ದು. ದಾರಿ ಬಿಟ್ಟವನ ಅಂದ್ರೆ ಬದುಕಲ್ಲಿ ಹಾಳಾಗೋಗಿದ್ದಾನೆ, ಅವನು ಮಾಡಬಾರ್ದು ಕೆಲಸ ಮಾಡಿದಾನೆ, ಅವನನ್ನ ನೀವೇನಾದ್ರೂ ತೃಪ್ತಿ ಪಡಿಸ್ತೀನಿ ಅಂತ ನೀವೇನಾದ್ರೂ ಹೊಡ್ರೆ ನೀವು ಮೂರ್ಖರು. ಶತ್ರು ಅಂತ ಗೊತ್ತಿದ್ರು ಕೂಡ ಅವರ ಹಂಗಲ್ ಬದುಕವನು, ಅವನು ಮೂರ್ಖ. ಯಾವತ್ತು ಸಾಧ್ಯ ಆಗದೆ ಇರೋದ್ನ ಆಗತ್ತೆ ಅಂತ ನಂಬಿ ಕೂತ್ಕೊಂಡವನು. ಉತ್ತಮ ಕುಲದಲ್ಲಿ ಜನಿಸಿದ್ರೂ ಕೂಡ ಅಕಾರ್ಯವನ್ನ ಮಾಡಂತವನು. ಅಯೋಗ್ಯರ ಹತ್ರ ಹೋಗಿ ದಾನವನ್ನ ಬೇಡ್ತಕ್ಕಂಥದ್ದು. ಜಂಬಕೋರನಾಗಿರೋನು. ದುರ್ಬಲನಾಗಿದ್ರೂ ಕೂಡ ಮತ್ತೊಬ್ರ ಮೇಲೆ ಜಗಳಕ್ಕೆ ಹೋಗೋದು. ಪರಸ್ತ್ರೀಯಲ್ಲಿ ಮಕ್ಕಳನ್ನ ಹಡಿಯೋದು. ಕಟ್ಕೊಂಡ ಹೆಂಡತಿಯ ಮಾನವನ್ನ ಮಾರಿ ಅಥವಾ ಅವಳಿಗೆ ಹಿಂಸೆ ಕೊಡ್ತಕ್ಕಂಥವನು. ತಾನು ಸರಿ ಇಲ್ಲದೆ ಲೋಕವನ್ನ ನಿಂದನೆ ಮಾಡ್ತಕ್ಕಂಥವನು. ಉಪಕಾರ ಮಾಡಿದಂಥವ್ರನ್ನ ಮರೆಯೋ ಅಂತವನು. ದಾನ ಕೊಟ್ಟು ಬಗ್ಗೆ ತಾನೇ ಹೊಗಳ್ಕೊಂಡ್ಕಂತವನು, ನಾನು ಹಾಗ್ ಮಾಡ್ದೆ ಹೀಗ್ ಮಾಡ್ದೆ ಅಂತ. ಅಸತ್ಪುರುಷರ ದಾರಿಯಲ್ಲಿ ನಡೀತಕ್ಕಂಥವನು. ಹೀಗೆ 17 ಬಗೆಯ ನಾನಾ ವಿಧವಾದ ಮೂರ್ಖರಿದ್ದಾರೆ ಲೋಕದಲ್ಲಿ. ಇದು ಮನುಸ್ಮೃತಿಯಲ್ಲಿ ಬರ್ತದೆ. ಹಾಗಾದ್ರೆ ಪಾಂಡವರೇನ್ ಮಾಡ್ತಾರೆ ಈಗ? ಧೃತರಾಷ್ಟ್ರ ನಿಮ್ಗೂ ಕೂಡ ಕುತೂಹಲ, ಕ್ಯೂರಿಯಾಸಿಟಿ ಕಡಿಮೆ ಆಗ್ಲಿಲ್ಲ. ಏನ್ ಮಾಡ್ತಾರೆ ಪಾಂಡವರೀಗ? ಏನ್ ಮಾಡ್ತಾರೆ ಅಂದ್ರೆ ಎಷ್ಟ್ ಸಲ ಹೇಳ್ಬೇಕು ರಾಜ? ಯುದ್ಧ ಮಾಡ್ತಾರೆ, ನಿಮ್ಮ ಮಕ್ಕಳಲ್ಲಿ ಯಾರನ್ನು ಉಳಿಸಲ್ಲ. ಅದಾಗಬಾರ್ದು ಅಂತಲ್ವಾ ನಾನು ನೀತಿ ಹೇಳ್ತಾ ಇರೋದು, ನೀವ್ ಕೇಳ್ತಾ ಇರೋದು. ಬಿಟ್ಬಿಡಿ ದುರ್ಯೋಧನನನ್ನ. ಒಬ್ಬ ಮಗ ಹೋದ್ರೆ ಏನಾಯ್ತು, ಇನ್ನು 99 ಜನ ಇದಾರಲ್ಲ. ಜ್ಯೇಷ್ಠ ಪುತ್ರನೇ ಬೇಕಾ ನಿಮಗೆ? ಭಗವಂತ 2 ಮಕ್ಳನ್ ಕೊಡ್ತಾನೆ. ಅಕಾರ್ಯದಿಂದಲೋ ಯಾವುದೋ ಒಂದ್ ಕೆಟ್ಟ ವಿಷಮಗಳಿಂದ ಒಂದ್ ಮಗು ಹೋಗ್ಬಿಟ್ಟಾಗ ಇನ್ನೊಂದ್ ಮಗುನೇ ಸರ್ವಸ್ವ ಅಂತ ಬದುಕಲ್ವ ತಾಯಿ ತಂದೆಗಳು? ಪಾಂಡವರ ರಾಜ್ಯ ಕೊಟ್ಬಿಡಿ, ಬೇರೆಯವರು ಬದುಕ್ಲಿ, ಇದು ಬೇರೆ ದಾರಿ ಇಲ್ಲ. ಹಾಗಾದ್ರೆ ಬೇರೆ ದಾರಿ ಇಲ್ಲ ಅಂತೆ ವಿದುರ? ಹಾ, ಬೇರೆ ದಾರಿ ಇಲ್ಲ. ಯಾಕೆ ನಂಬಿಕೆ ಬರ್ತಾ ಇಲ್ವಾ ನಿಮ್ ಮನಸ್ಸಿಗೆ? ಒಂದು ಕುಲ ಉಳಿಯುತ್ತೆ ಅಂದ್ರೆ ಒಬ್ಬನನ್ನ ತ್ಯಾಗ ಮಾಡೋದು ಒಳ್ಳೇದು. ಒಂದು ಗ್ರಾಮದಲ್ಲಿ ಒಂದ್ ಕುಟುಂಬಕ್ಕೆ ಒಳ್ಳೆ ಹೆಸರಿಲ್ದೆ ಕೆಟ್ಟ ವ್ಯಾಪಾರ ಮಾಡ್ಕೊಂಡಿದ್ರೆ ಅವ್ರನ್ನ ಗಡೀಪಾರು ಮಾಡ್ಬೇಕಂತೆ. ಅಥವಾ ಒಂದು ರಾಷ್ಟ್ರದಲ್ಲಿ, ಒಂದು ನಗರದಿಂದ, ಒಂದು ಗ್ರಾಮದಿಂದ ಏನಾದ್ರೂ ಇಡೀ ದೇಶಕ್ಕೆ ಕೆಟ್ಟ ಹೆಸರು ಬರ್ತಾ ಇದ್ರೆ ಆ ಗ್ರಾಮಕ್ಕೆ ಬಹಿಷ್ಕಾರ ಹಾಕ್ಬೇಕಂತೆ, ಶಿಕ್ಷೆ ಕೊಡ್ಬೇಕಂತೆ. ಲೋಕವೇ ಕೆಟ್ಟ ದಾರಿ ಹಿಡಿದು ಬಿಟ್ರೆ ಊರನ್ನೇ ಬಿಟ್ಟು ಲೋಕವನ್ನ ಬಿಟ್ಟು ಹೋಗ್ಬೇಕಂತೆ. ಇದೆಲ್ಲ ಹಳೆ ಮಾತು. ಹೇಳಿದ್ದೆ ಹೇಳ್ಬೇಡ, ಬೇರೆ ಏನಾದ್ರೂ ಹೇಳು. ಅಲ್ಲ, ಕೇಳಿದ್ದೇ ಕೇಳ್ಬೇಕಾದ್ರೆ ಹೇಳಿದ್ದು ಹೇಳೋದ್ರಲ್ಲಿ ಏನ್ ತಪ್ಪು ರಾಜ? ಯಾರು ಈ ಭೂಮಿಯಲ್ಲಿ ಶಾಶ್ವತವಲ್ಲ. ಕೀರ್ತಿ ಅಪಕೀರ್ತಿಗಳೇ ಶಾಶ್ವತವಾಗಿ ಉಳಿಯೋದು. ಒಬ್ಬ ಬುದ್ಧಿವಂತನಾಗಿದ್ದರೆ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಅವನಿಗೆ ಕಷ್ಟ ಆಪತ್ತು ನಿರ್ವಹಣೆಗಾಗಿ ಅವನು ದುಡಿತಕ್ಕಂಥ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನ ಎತ್ತಿಡ್ಬೇಕು. ಅವನು ಕೂಡಿಟ್ಟ ಹಣ ಉಪಯೋಗಕ್ಕೆ ಬರುತ್ತೆ. ಹಣಕ್ಕಿಂತ ಹೆಚ್ಚಾಗಿದ್ದು ಹೆಂಡತಿ ಮಾನ, ಅದನ್ನ ರಕ್ಷಿಸೋದು ಅವನ ಕರ್ತವ್ಯ. ಯಾರಿಗ ಆತ್ಮ ಇರುತ್ತೆ ಅವನಿಗೆ ತನ್ನ ರಕ್ಷಣೆಗಿಂತ, ಹಣಕ್ಕಿಂತ, ಹೆಂಡತಿಗಿಂತ ಮುಖ್ಯವಾದದ್ದು ಶೀಲ, ಸತ್ಯ, ಧರ್ಮ, ಸದಾಚರಣೆ. ಯಾಕಂದ್ರೆ ಮೋಕ್ಷಕ್ಕೆ ಹೆಂಡತಿ ಹಣ ಉಪಯೋಗ ಆಗಲ್ಲ. ನಿನ್ನಲ್ಲಿ ಸದಾಚಾರಣೆ, ಸಚ್ಚರಿತ್ರೆ ಇದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರೋದು. ಇನ್ನು ಹೇಳ, ಜೂಜು ಅಂತಕ್ಕಂಥದ್ದು ಹಳೆ ಕಾಲದಿಂದನೂ ಅದನ್ನ ನಿಂದಿಸ್ಕೊಂಡು ಬರ್ತಾ ಇದ್ದಾರೆ. ದುಶ್ಚಟ ಅನ್ನೋದು ಯಾರಿಗೂ ಒಳ್ಳೇದಲ್ಲ.
ಈಗ ಯುದ್ಧ ಬರ್ತಾ ಇದೆಯಲ್ಲ, ಯಾರ ಫಲವಾಗಿ ಬರ್ತಾ ಇರೋದದು? ನೀವು ವಿಹಾರದ್ಯೂತಕ್ಕೆ ಬಾ ಅಂತ ಕರೆದಿದ ತಕ್ಷಣ ಯುಧಿಷ್ಠಿರ ಬಂದಲ್ಲ, ಯಾಕೆ ಅವ್ನ್ ಗೊತ್ತಿಲ್ವಾ? ಅವ್ನ್ ದಡ್ಡನ ಅವನು? ಕರೆದ ತಕ್ಷಣ ಯಾಕೆ ಬಂದ? ದೊಡ್ಡವ್ರಿಗೆ ಬುದ್ಧಿ ಇರುತ್ತೆ, ನಮ್ಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಬಂದಿದ್ದ ಅವನು. ವಿದುರನ, ಧೃತರಾಷ್ಟ್ರನ ಮಾತುಕತೆ ಬಹಳಷ್ಟು ಮುಂದುವರೆದ್ರೂ ಕೂಡ ಧೃತರಾಷ್ಟ್ರನಿಗೆ ಈ ಕ್ಷಣಕ್ಕೂ ಅನಿಸ್ತಾ ಇರ್ತಕ್ಕಂಥ ವಿಚಾರ, ವಿದುರನಿಂದ ಒಂದೇ ಒಂದು ಸಮಾಧಾನದ ಮಾತು ನನ್ಗೆ ಸಿಗ್ಲಿಲ್ವಲ್ಲ. ನನ್ನನ್ನೇ ಚುಚ್ಚೋ ತರ ಮಾತಾಡ್ತಾ ಇದ್ದನಲ್ಲ, ನನ್ನನ್ನ ಮೂರ್ಖ, ಅಪಂಡಿತ ಅಂತ ಹೇಳ್ಬಿಟ್ನಲ್ಲ, ಅಪರಾಧಿ ಅನ್ನೋ ತರ ನಿಂದನೆ ಮಾಡದ್ನಲ್ಲ, ಮಹಾಮಂತ್ರಿ ಆದ ನನಗೆ ಏನ್ ಲಾಭ, ಏನ್ ಪ್ರಯೋಜನ ಅಂತ ಹೇಳಿದ್ನಲ್ಲ. ನಾನೇನ್ ಅಪರಾಧ ಮಾಡಿದ್ದೆ ಇವನಿಗೆ? ಅರಮನೆ ಎಲ್ಲ ಸುಖ ಭೋಗ ಐಶ್ವರ್ಯ ಪದವಿ ಎಲ್ಲ ಕೊಟ್ರು ಕೂಡ ಯಾಕೆ ಪಾಂಡವ ಪಕ್ಷಪಾತಿ ಇವನು? ಧರ್ಮ ಅಂದ್ರೆ ಪಕ್ಷಪಾತನ? ಹಾಗಾದ್ರೆ ನನ್ನ ಹತ್ರ ಧರ್ಮ ಇಲ್ವಾ? ನಾನು ಕುರುಡನಾಗಿ ಹುಟ್ಟಿದ್ ನನ್ ತಪ್ಪ? ಭೂಮಿ ಮೇಲೆ ನನ್ ಜನನ ಆಗಿದ್ದೆ ತಪ್ಪ? ಯಾರನ್ನ ಬೈಬೇಕು? ಹೋಗ್ಲಿ, ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದ್ ನನ್ ತಪ್ಪ? ಈ ಮನೆಗೆ ಮೊದಲನೇ ಮಗ ಆಗಬಾರ್ದಂತೆ, ಹಿರಿ ಮಗ ಆಗಬಾರ್ದಂತೆ, ಕಿರಿ ಮಗಳಾಗಬಾರ್ದಂತೆ. ನನ್ನ ಕ್ಷತ್ರಿಯನೇ ಅಲ್ಲ ಅಂದ್ಬಿಟ್ಟ. ವ್ಯಾಸಪುತ್ರನಾಗಿದ್ರು ಕೂಡ ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂದ್ಬಿಟ್ಟ ನನ್ನನ್ನ. ಇದೆಲ್ಲ ಅವನಿಗೆ ಮನಸ್ಸಲ್ಲಿ ಕಾಡಿ ದುಃಖ ಆಗ್ತಾ ಇದೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಹಾಗಾದ್ರೆ ಮುಂದೆ ಏನಾಗ್ತಾ ಇದೆ? ಒಂದು ಧೃತರಾಷ್ಟ್ರನ ಅಂತರಾಳದಿಂದ ಒಂದು ಅಶರೀರವಾಣಿ ಕೇಳ್ಸಕ್ ಶುರುವಾಯ್ತು. ಹೇಳಿ ಗೂಢಾಚಾರಿ, ನಿನಗೆಲ್ಲಿಂದ ಬರಬೇಕು ಶಾಂತಿ ನೆಮ್ಮದಿ? ಸುತ್ತಮುತ್ತ ನೋಡ್ತಾನೆ, ಕಣ್ಣಿಲ್ಲ, ಕಿವಿ ಕೊಟ್ಟು ಕೇಳಿಸ್ತಾ ಇದ್ದಾನೆ. ಇದು ವಿದುರನ ಧ್ವನಿಯಲ್ಲ, ಯಾರದೋ ಬೇರೆ ಧ್ವನಿ. ಯಾರದು? ಧೈರ್ಯ ಇದ್ದರೆ ಮುಂದೆ ಬಂದು ಮಾತಾಡು. ನಾನು ಹೇಳಿ ಅಲ್ಲ, ಗೂಢಾಚಾರ ಅಲ್ಲ. ಮನುಷ್ಯನಿಗೆ ಯಾವಾಗ ಸಾಕಷ್ಟು ಪಾಪಗಳನ್ನ ಮಾಡ್ಬಿಟ್ಟಿರ್ತೀರಾ, ಅಥವಾ ಏನೋ ಒಂದು ತಪ್ಪಿನಿಂದ ಬಳಲ್ತಾ ಇರ್ತೀರಾ, ನಿಮ್ಮ ಅಂತರಂಗ ಬಡಿದು ಎಬ್ಬರಿಸಿ ನಿಮ್ಮ ತಪ್ಪಿನ ಬಗ್ಗೆ ಹೇಳಿ 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 ನಿಮ್ಮನ್ನ ಸಾಯಿಸ್ತಾ ಇರುತ್ತೆ. ಅದ್ಯಾವತ್ತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಆ ವಿಚಾರ ಇರ್ಲಿ. ವಿದುರ, ನೀನು ಹೇಳೋದೆಲ್ಲ ಸರಿ, ಜಗತ್ತು ಈಶ್ವರ ಸಂಕಲ್ಪದಿಂದ ನಡೀತಾರೆ ಅಂತ ಹೇಳ್ತಾರಪ್ಪ. ಇದಕ್ಕೆಲ್ಲ ಪರಮಾತ್ಮ ಕಾರಣ, ಅವನ್ ಸಂಕಲ್ಪದಿಂದ ಇಷ್ಟೆಲ್ಲ ಆಗ್ತಿದೆ ಅಂತಾರೆ. ಪರಮಾತ್ಮನ ಯುದ್ಧ ಮಾಡಿರ್ಬೋದಲ್ಲ, ನಾವೇನ್ ಮಾಡ್ಬೇಕು? ಅವನ್ ಯೋಜನೆ ಹಾಕೊಂಡ್ ಮಾಡಿಸ್ತಾ ಇದ್ರೆ, ಕೆಟ್ಟ ಕೆಲ್ಸ ಮಾಡಿದೀವಿ ಅಂದ್ರೆ ದೇವ್ರು ಮಾಡ್ಸಿರ್ಬೇಕು, ನಾನ್ ಯಾಕೆ ಮಾಡ್ದೆ ಇದನ್ನ? ದೇವ್ರ ಆ ರೀತಿ ಬುದ್ಧಿ ಕೊಟ್ಟಿರ್ಬೇಕು ನನಗೆ. ದೂಷಣೆ ಮಾಡೋಣ ಇನ್ಮೇಲೆ ಎಲ್ರು ದೇವ್ರನ್ನ. ಸರಿ ಇಲ್ಲ, ದೇವ್ರೇ ಮಾಡ್ಸಿರೋದು ಇದನ್ನೆಲ್ಲ. ಬಾಯಿ ಮುಚ್ಕೊಂಡ್ ನಿಶ್ಚಿಂತೆಯಿಂದ ಇರಬೇಕು. ರಾತ್ರಿ ಎಲ್ಲ ನಿದ್ರೆಗೆಟ್ಟು ಮನಸ್ಸು ಓಡದಂತೆ ಚಿಂತಿಸಿ ಸಾಯೋದು ಈಶ್ವರ ಸಂಕಲ್ಪನ? ಕೋಪ ಬಂದ್ಬಿಡ್ತು ವಿದುರನಿಗೆ. ನಾವು ಮಾಡಿರೋ ತಪ್ಪಿಗೆ ಈಶ್ವರನನ್ನ ಗುರಿ ಮಾಡ್ತೀರಾ ಅಷ್ಟು ಸುಲಭವಾಗಿ? ಎಲ್ಲ ಅವನೇ ಮಾಡಿದ್ರೆ ಪಾಪ ಪುಣ್ಯ ಅವಂದೇ ಆಗೋಯ್ತಲ್ಲ. ಹಾಗಾದ್ರೆ ಪರಮಾತ್ಮಂದಾಯ್ತಲ್ಲ, ನಮ್ ಪಾಪ ಪುಣ್ಯ ಯಾಕೆ ಲೆಕ್ಕಾಚಾರ ಹಾಕ್ಬೇಕು ಪರಮಾತ್ಮ? ಯಾವ ವೇದಾಂತದಲ್ಲೂ ಹಾಗೆ ಹೇಳಿಲ್ಲ. ಈಶ್ವರ ನಮಗೆ ಜನ್ಮವನ್ನ ಕೊಟ್ಟು ಭೂಮಿಗೆ ಕಳಿಸ್ಬೇಕಾದ್ರೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟು ಕಳಿಸಿದ್ದಾನೆ. ಅದೇ ಕರ್ಮ ಸ್ವಾತಂತ್ರ್ಯ. ವಿವೇಕವನ್ನ ಹೇಳ್ತಾನೆ ಅಂತರಾಳದಿಂದ.
ಜಗತ್ತನ್ನ ಮಂಗಳಮಯವಾಗಿ ಬೇಕು ಅಂದ್ಬಿಟ್ಟು ಬುದ್ಧಿಯನ್ನ ಪ್ರೇರೇಪಿಸ್ತಾನೆ. ಬೇಜವಾಬ್ದಾರಿತನದಿಂದ ಯಾವತ್ತು ಜಗದೀಶ್ವರ ಅಜ್ಞಾನ, ಅವಿವೇಕ, ಅಹಂಕಾರವನ್ನ ಕೊಡಲ್ಲ ಮನುಷ್ಯರಿಗೆ. ಹಾಗಾದ್ರೆ ದೈವ ಇಚ್ಛೆಗೆ ಅರ್ಥ ಇಲ್ಲ ಅಂತೀಯ ನೀನು? ಬಲ, ದಿಕ್ಕು, ಜ್ಞಾನ, ಪುಷ್ಟಿ ದೊಡ್ಡವ್ರು ಹೇಳ್ತಾರಲ್ಲಪ್ಪ, ದೊಡ್ಡವ್ರು ಹೇಳ್ಕೊಂಡ್ ಬಂದಿದಾರಲ್ಲ ಎಲ್ಲ ಪರಮಾತ್ಮನ ಆಜ್ಞೆ ಅಂತ. ಹಾಗಾದ್ರೆ ಅದು ನೀನ್ ನಂಬಲ್ವಾ? ಅಪ್ಪ ದೊಡ್ಡವ್ರು ಏನ್ ಹೇಳಿದ್ರು? ನಮ್ ಬುದ್ಧಿ ಸರಿ ಇಲ್ದಿದ್ರೆ ನಾವು ಬೇಕು ಬೇಕು ಅಂತ ಮಾಡ್ಕೊಂಡ್ ತಪ್ಪಿಗೆ ಯಾಕೆ ದೇವ್ರನ್ನ ನೀನು ಶಿಕ್ಷೆಗೊಳಪಡಿಸ್ತೀಯ? ಅವನ್ನ ಯಾಕೆ ನೀನ್ ದೂಷಣೆ ಮಾಡ್ತೀಯ? ಗಾಡಿಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು, ತಲೆಗೆ ಶಿರಸ್ತ್ರಾಣನೋ ಹೆಲ್ಮೆಟ್ ಹಾಕೊಂಡ್ ಹೋಗ್ಬೇಕು. ನೀನ್ ಹಾಕೊಂಡೆ ಹೋಗಿ ಬಿದ್ದಿ ನಿನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದೇವ್ರು ಮಾಡ್ಸಿದ್ದು ಅಂತ ಯಾಕಂತ್ಯ? ಎಲ್ಲೋ ಒಂದ್ ಕಡೆ ಹಣ ಜಾಸ್ತಿ ಬರುತ್ತೆ ಅಂತ ಯಾಕೆ ನೀನ್ ತಗೊಂಡೋಗಲ್ಲ ಹಣ ಹಾಕ್ತೆ ನೀನು? ದೇವ್ರು ಹೇಳಿದ್ದ? ಇರೋದ್ರಲ್ಲೇ ಸುಖ ಪಡ್ಬೋದಿತ್ತಲ್ಲ, ಇರೋದ್ರಲ್ಲೇ ಸಂತೋಷ ಪಡ್ಬೋದಿತ್ತಲ್ಲ. ಹಣ ಹೋದ್ಮೇಲೆ ಯಾಕೆ ದೇವ್ರ ನಿನ್ನೆ ಮಾಡ್ತಾ ಇದ್ಯಾ? ಒಂದ್ ಹೆಣ್ ಕೊಡ್ಬೇಕಾದ್ರೆ, ಒಂದ್ ಹೆಣ್ ತರ್ಬೇಕಾದ್ರೇನೋ 10 ಬಾರಿ ಯೋಚನೆ ಮಾಡ್ಬೋದಿತ್ತು, ಕಾಯ್ಬೋದಿತ್ತು. ಯಾಕೆ ದೇವ್ರ ನಿಂದನೆ ಮಾಡ್ತೀಯ? ಎಲ್ಲ ಆಗೋಗಿದೆ, ನಿನ್ ಕೈಲಿ ಸಹಿಸ್ಕೊಳಕ್ ಹೋಗಕ್ ಆಗ್ತಾ ಇಲ್ಲ ನಿನ್ಗೆ, ನಿನ್ನಲ್ಲಿ ತಾಳ್ಮೆ ಇಲ್ಲ ನಿನ್ನಲ್ಲಿ. ಹಾಗಾಗಿ ಇಷ್ಟೆಲ್ಲ ಕಾರಣ ಆಗ್ತಾ ಇದೆ. ದೇವ್ರನ್ನ ಯಾಕೆ ನಿಂದನೆ ಮಾಡ್ತೀಯ? ನಾವು ಬೊಂಬೆಗಳಂತೆ, ಮರದ ಹೆಣ್ಣು ಬೊಂಬೆಗಳಂತೆ. ಸೂತ್ರ ಅವನ ಕೈಲಿದೆ, ಅವನ್ ಆಡ್ಸ್ದಂತೆ ಆಡ್ತೀವಿ. ಗೊಂಬೆಗೆ ಸ್ವಾತಂತ್ರ್ಯ ಇದ್ಯಾ? ಧೃತರಾಷ್ಟ್ರ ಕೇಳ್ದ. ಅಪ್ಪ ದೊರೆ, ಮನುಷ್ಯನಿಗೆ ಸರಿಯಾದಂತಹ ಸಮಯ ಅಥವಾ ಕಾಲ ಅಥವಾ ಟೈಮ್ ಅಂತ ಏನ್ ಕರಿತೀರಾ ಅದಿಲ್ಲ ಅಂದ್ರೆ ಸಾಕ್ಷಾತ್ ಬೃಹಸ್ಪತಿಯೇ ಬಂದು ನಮ್ಗೆ ನೀತಿ ಹೇಳ್ಕೊಟ್ರು ಅಪಾರ್ಥ ತಿಳ್ಕೊಂತೀವಿ ನಾವು. ಅದು ಒಳ್ಳೇದ್ ಹೇಳ್ತಾ ಇದ್ದಾನೆ ಅಂತ ನಾವ್ ಅರ್ಥ ಮಾಡ್ಕೊಳಲ್ಲ, ಅದೇ ಅಜ್ಞಾನ. ಏನು ಅಕಾಲ ಅಂದ್ರೆ ಬುದ್ಧಿ ಕೆಟ್ಟಿರೋ ಕಾಲ ಅಂತನ? ಹಾಗಾದ್ರೆ ಸ್ವಾರ್ಥ ಅಂತಕ್ಕಂಥದ್ದು ಆ ಟೈಮಲ್ಲಿ ನಮ್ಮನ್ನ ಕೆಟ್ಟ ಕೆಲಸ ಮಾಡೋ ತರ ಮಾಡ್ಬಿಡತ್ತಾ? ಯಾಕಂದ್ರೆ ಸ್ವಾರ್ಥ ಅನ್ನೋದು ಮನುಷ್ಯನ ಕೃತ, ದೈವ ಕೃತ ಅಲ್ಲ. ಅದು ದೇವರಿಂದ ಗಾಡ್ ಗಿಫ್ಟ್ ಆಗಿ ಬಂದಿದ್ದಲ್ಲ, ಅದು ಹ್ಯೂಮನ್ ಗಿಫ್ಟ್. ಅದು ವೈರಸ್ ಇದ್ದಂಗೆ ಉಪದ್ರ ಕೊಡ್ತಾನೆ ಇರುತ್ತದು. ವಾಹಕಗಳು ಅಂತ ಕರಿತೀವಿ, ವೆಕ್ಟರ್ಸ್. ಯಾವ ರೀತಿ ಮನುಷ್ಯನ ದೇಹದಿಂದ ದೇಹಕ್ಕೆ ಹೋಗುತ್ತೋ ಹಾಗೆ ಈ ಸ್ವಾರ್ಥ ಅಂತಕ್ಕಂಥದ್ದು ಹುಟ್ಟಿದ ತಕ್ಷಣ ಬಂದ್ಬಿಡುತ್ತೇನೋ. ಬೃಹಸ್ಪತಿ ಬಂದು ನಮಗ್ ಹೇಳ್ಕೊಟ್ರು ಕೂಡ ನಮ್ ತಲೆಗೆ ಹತ್ತಲ್ಲ ಏನು ಒಳ್ಳೆ ಬುದ್ಧಿ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ಯಾಕೆ ನಿಂಗೆ ಹಂಗ ಅನಿಸ್ತು? ಅರ್ಥ ಆಗಲ್ಲ ಅಂತ? ಮತ್ತೆ ನೀವ್ ಕೇಳ್ತಾ ಇರೋ ಪ್ರಶ್ನೆನೇ ಹಾಗಿದೆ. ನಾನು ಅವತ್ತು ಹೇಳ್ದೆ ತಾನೆ ಜೂಜಾಡ್ಬೇಕಾದ್ರೆ, ಇದು ಬೇಡ, ಇದು ಅನರ್ಥ ಆಗುತ್ತೆ ಅಂತ ಹೇಳ್ದೆ ತಾನೆ? ಯಾಕೆ ಅವಾಗ ನೀವ್ ನನ್ನ ಮಾತು ಕೇಳಲಿಲ್ಲ? ಕಾಲ ಎಷ್ಟು ಕ್ರೂರ! ವಿದುರ ಸಾಮಾನ್ಯನಲ್ಲ, ಅವನು ಬೃಹಸ್ಪತಿಯ ಶಿಷ್ಯ ಆಗಿದ್ದವನು ಕೂಡ ಒಂದ್ ಕಾಲದಲ್ಲಿ. ಆಗೋಯ್ತಪ್ಪ, ಇವಾಗ ಪರಿಹಾರ ಏನಾದ್ರೂ ಹೇಳಪ್ಪ ಹೋಗ್ಲಿ. ಎನಿ ಸೊಲ್ಯೂಷನ್? ಪ್ರಿಯವಾದದ್ದನ್ನ ಆಡ್ಬೇಕು, ದಾನಶೀಲನಾಗ್ಬೇಕು, ಸನ್ಮಂತ್ರಿಗಳನ್ನ ಇಟ್ಕೋಬೇಕು, ಇಷ್ಟೇ. ಹಾಗಾದ್ರೆ ಪ್ರಿಯವಾದದ್ದು ಅಂದ್ರೆ ನನ್ನ ಅಪ್ರಿಯನಾ? ದಾನ ಮಾಡ್ತಾ ಇಲ್ವಾ? ನಾನು ಆಡೋ ಮಾತು ಯಾರಿಗೂ ಇಷ್ಟ ಆಗ್ತಾ ಇಲ್ವಾ? ನೋಡಿ, ಒಂದ್ ಮಾತನ್ನ ಕೇಳಿಸ್ಕೊಳ್ಳಿ. ಈಗ ನಿಮ್ಗೇನೋ ಮಧ್ಯದಲ್ಲಿ ಬಹಳ ಹಣ ಬಂದ್ಬಿಡ್ತು, ಐಶ್ವರ್ಯ ಬಂದ್ಬಿಡ್ತು, ಪದವಿ ಬಂದ್ಬಿಡ್ತು, ಎಲ್ಲ ಬಂದ್ಬಿಡ್ತು. ಅದ್ ಹೇಗ್ ಬಂತು ಅನ್ನೋ ರಹಸ್ಯ ಬೇಡ. ಅದು ತಾತ್ಕಾಲಿಕ, ಟೆಂಪರವರಿ. ಅದು ಮುಂದೆ ನಿಮಗ್ ಗಳಿಸಿರ್ತಕ್ಕಂತ ಹಣ, ಆಸ್ತಿ ಅದೇ ನಿಮಗೆ ಸಾವಿನ ದವಡಿಗೆ ದೂಡುತ್ತೆ, ಆಪತ್ತು ತರುತ್ತೆ. ಆಪತ್ತು ಬಂದಾಗ ಕಣ್ಬಿಡ್ತೀವಿ. ಪಾಂಡವರಿಗೆ ಐಶ್ವರ್ಯ ಕ್ಷಯ ಆಗೋಯ್ತು ಅಂದ್ರೆ ಇರೋ ಬರೋ ಹಣ ಆಸ್ತಿ ಎಲ್ಲ ಹೊರಟೋಯ್ತು ಅವರಿಂದ. ರಾಜರಾಗಿದ್ದವರು ತಿರುಕರಾಗ್ಬಿಟ್ರು.
13 ವರ್ಷ, ಒಂದಲ್ಲ ಎರಡಲ್ಲ 13 ವರ್ಷ ವನವಾಸಾದಿ ಕ್ಲೇಶ ಅನುಭವಿಸಿದ್ರು. ಆದ್ರೆ ಮುಂದೆ ಅವ್ರಿಗೆ ಅಭಿವೃದ್ಧಿ ಇದೆ, ಅವ್ರ ಭವಿಷ್ಯದಲ್ಲಿ ಜಾತಕದಲ್ಲಿ ಅವ್ರಿಗೆ ಮತ್ತೆ ರಾಜಯೋಗ ಇದೆ ಅವ್ರಿಗೆ. ಇಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದ್ದೀಯ ನೀನು ವಿದುರ, ಅವ್ರಿಗೆ ಮುಂದೆ ಚೆನ್ನಾಗ್ ಆಗ್ತಾರೆ ಅಂತ? ಅದೇ ಬೃಹಸ್ಪತಿಯ ಮತ, ನನ್ನ ಮಾತಲ್ಲ ಇದು, ಬೃಹಸ್ಪತಿ ಮಾತು. ಆದ್ರೆ ನನ್ಗೆ ಯಾಕೋ ಹಾಗ ಅನ್ನಿಸ್ತಿಲ್ಲ ನೀನ್ ಹೇಳ್ತಾ ಇರೋದು. ನನಗ್ ಈಗ ಅನ್ನಿಸ್ತಾ ಇದೆ, ನಿಮ್ಗೆ ಯಾಕೆ ಆಗ ಅನ್ನಿಸ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಸ್ವಾರ್ಥ ಇಲ್ಲ, ನಿಮ್ಮಲ್ಲಿ ಸ್ವಾರ್ಥ ಇದೆ. ಸೆಲ್ಫಿಶ್ನೆಸ್. ಸ್ವಾರ್ಥವನ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ. ನನ್ನ ಮಗುನೇ ರ್ಯಾಂಕ್ ಬರಬೇಕು ಅನ್ನೋದು ಸ್ವಾರ್ಥ, ಯಾವ ಮಕ್ಳು ರ್ಯಾಂಕ್ ಬಂದ್ರೆ ಖುಷಿ ಪಡ್ತೀನಿ ಅನ್ನೋದು ಉತ್ತಮವಾದ ಹಾದಿ. ನನ್ ಮಕ್ಳಿಗೆ ಮಾತ್ರ ಆಸ್ತಿ ದಕ್ಬೇಕು ಅನ್ನೋದು ಸ್ವಾರ್ಥ, ನನ್ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಸ್ವಾರ್ಥ. ಅದನ್ನ ಪಕ್ಕಕ್ಕಿಟ್ಟು ನೋಡಿ, ನಿಮ್ಗೆ ಅವಾಗ ಕಾಣಿಸುತ್ತೆ ಸತ್ಯ. ಇಷ್ಟೆಲ್ಲ ಹೇಳಿದ್ರು ಒಂದ್ ಮಾತು ಹೇಳ್ದ ಮತ್ತೆ, ಏನೇ ಆದರೂ ನನ್ನ ಮಗನನ್ನ ಬಿಡಲಾರೆ. ಅದು ಅಧರ್ಮನೋ ಧರ್ಮನೋ ನನಗ್ ಗೊತ್ತಿಲ್ಲ, ನನ್ನ ಮಗನನ್ನ ನಾನು ಬಿಡಲ್ಲ. ವಿದುರ ತಡ್ಕೊಳಕಾಗ್ದೆ ಗಟ್ಟಿಯಾಗಿ ನಗ್ತಾನೆ. ಸ್ವಲ್ಪ ಗಾಬರಿ ಆಗತ್ತೆ ಧೃತರಾಷ್ಟ್ರನಿಗೆ. ಯಾಕೇನಾಯ್ತು ವಿದುರ? ಧರ್ಮಕ್ಕೆ ಅಲ್ವಾ ಜಯ? ಬಿಡು, ನನ್ನ ಮಗನ ಹತ್ರ ಧರ್ಮ ಇದ್ರೆ ಗೆಲ್ತೆ ಗೆಲ್ತಾನೆ, ನಾನ್ ನನ್ನ ಮಗನನ್ನ ಬಿಟ್ಕೊಡಲ್ಲ. ನೀವ್ ಹೇಳ್ದಾಗೆ ಆಗ್ತಾ ಇದೆ. ಧರ್ಮಕ್ಕೆ ಜಯ ಅಂದ್ರೆ ಪಾಂಡವ್ರಿಗೆ ಜಯ ಆಗುತ್ತೆ, ಯಾಕಂದ್ರೆ ಧರ್ಮ ಇರೋದು ಅವ್ರ ಕಡೆ. ನಿಮ್ ಮಗನನ್ನ ನೀವು ಬಿಡ್ಬೇಡಿ, ಇಟ್ಕೊಳ್ಳಿ. ಎಷ್ಟ್ ದಿವ್ಸ, ಅದೆಷ್ಟು ದಿವ್ಸ ಹಾಗೆ ಇಟ್ಕೊಂತೀರಿ. ನನ್ ಕುರುಡನಾಗಿದ್ರುನು ನನ್ನ ಜ್ಯೇಷ್ಠತೆಯ ನಿಮಿತ್ತ ನನ್ನ ಮಕ್ಕಳಿಗೆ ರಾಜ್ಯ ಬರೋದು ಧರ್ಮ ಅಲ್ವಾ? ನನ್ ಕುರುಡನೋ ಕುಂಟನೋ, ಕಾಲಿದ್ಯೋ ಕಾಲಿಲ್ವೋ, ಮನೆಗೆ ಕುಟುಂಬಕ್ಕೆ ಹಿರಿ ಮಗ ನಾನೇ ಆಗ್ಲಿಲ್ವಾ? ಹಿರಿ ಮಕ್ಳಿಗಲ್ವಾ, ಹಿರಿ ಮಕ್ಳಿಗಲ್ವಾ ಬರ್ಬೇಕಾಗಿರೋದು ರಾಜ್ಯ? ಹಾಗಾದ್ರೆ ಧರ್ಮ ನನ್ನ ಹತ್ರ ಇದೆಯಲ್ಲ. ಹೌದು ಮಹಾರಾಜ, ಮನುಷ್ಯರಿಗೆ ಅವ್ರವ್ರಿಗೆ ಹೇಗ್ ಬೇಕೋ ಅವ್ರವ್ರ ಧರ್ಮವನ್ನ ಕಂಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ, ಅವ್ರು ಕೊಟ್ಟಿದ್ದೇ ತೀರ್ಪು. ನಿಮ್ಗೆ ಹಾಗೆ ಅನಿಸ್ತಾ ಇದೆ ಅಂದ್ರೆ ಇನ್ನೊಬ್ರಿಗೆ ಯಾಕೆ ಹಾಗೆ ಅನಿಸ್ಬೇಕು? ಕೋಪ ಬಂದ್ಬಿಡ್ತು. ತುಂಬಾ ಹಠ ಮಾರಿ ವಿದುರ ನೀನು. ಹೇಳಿದ್ದನ್ನೇ ಸದಾ ಹೇಳ್ತಾ ಇದ್ಯಾ, ಇದೇನಾ ನೀನ್ ಮಾಡ್ತಾ ಇರೋ ಉಪಕಾರ? ಉಪಕಾರ ಮಾಡ್ತೀನಿ ಅಂದ್ಬಿಟ್ಟು ಸತ್ಯನ ಅಸತ್ಯ ಮಾಡಕ್ಕಾಗಲ್ಲ, ಅಸತ್ಯನ ಸತ್ಯ ಮಾಡಕ್ಕಾಗಲ್ಲ. ಏನು ಹಂಗಂದ್ರೆ ನಿನ್ ಮಾತಿನ ಅರ್ಥ? ನಾನು ಎಲ್ಲಿ ತಪ್ಪು ಹೇಳಿ ನಿರೂಪಣೆ ಮಾಡಿ ನೋಡೋಣ. ನಿನ್ನ ಮಕ್ಕಳು ಜೂಜಿನಲ್ಲಿ ಬಯಸಿದ್ದು ಮೋಸದಿಂದ, ಅಲ್ಲಿ ಸತ್ಯ ಎಲ್ಲಿತ್ತು? ಚಕ್ರವರ್ತಿ ಆಗಿದ್ದಾಗ ಯುಧಿಷ್ಠಿರನ ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ರಲ್ವಾ, ಅದು ರಾಜದ್ರೋಹ ಆಗ್ಲಿಲ್ವಾ? ಬೃಹಸ್ಪತಿಗಳ ಕೈಲಿ ನಾನು ಹೇಳಿಸ್ತೆ ಗುರುಗಳಿಂದ, ನೀವೇನಾದ್ರೂ ಮಾತನ್ನು ಒಪ್ಪಿದ್ರ, ತಿರಸ್ಕಾರ ಮಾಡಿದ್ರಲ್ಲ, ಈ 3 ಬ್ರಹ್ಮ ಹತ್ಯೆ ಸಮ ದೋಷ ಆಗೋಯ್ತಲ್ಲ. ಇದೇನು ಹೊಸ ಮಾತು, ಹೊಸ ನೀತಿ, ಹೊಸ ವಿಷಯ? ಇದ್ಯಾವುದು ಹೊಸ ಮಾತು ಅಲ್ಲ, ತಿರುಚಿ ಹೇಳಿದ್ದು ಅಲ್ಲ. ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ ರಾಜ? ಯುಧಿಷ್ಠಿರ ರಾಜಸೂಯ ಯಾಗ ಮಾಡಿ ಸಾಮ್ರಾಟ್ ಅಂತ ಅನಿಸ್ಕೊಂಡ್ ಚಕ್ರವರ್ತಿ ಆದ್ನಲ್ಲ, ಏನಾದ್ರೂ ಅವನ್ಗೆ ಪದವಿ ಹೋಗ್ಬಿಟ್ಟಿದ್ಯಾ ವನವಾಸಕ್ಕೆ ಹೋಗಿದ್ದಾನೆ ಅನ್ಬಿಟ್ಟು? ಅವನನ್ನ ರಾಜಸೂಯ ಯಾಗ ಮಾಡಿದ್ದ ರಾಜ ಅಂತ ಕರೆಯಲ್ವ ಹಾಗಾದ್ರೆ ಇನ್ನು ಮುಂದೆ ಜನ? ರಾಜ್ಯ ಕೋಶ ಅಧಿಕಾರ ಎಲ್ಲ ಇಟ್ಟು ಜೂಜಾಡಿ ಸೋತ್ ಮೇಲೆ ಇನ್ನೆಲ್ ಸಾಮ್ರಾಟ್ ಪದವಿ, ಇನ್ನೆಲ್ ಚಕ್ರವರ್ತಿ? ಇದು ಪಾಮರರ ಗ್ರಹಿಕೆ. ಅಂದ್ರೆ ತಲೆ ಇಲ್ದವ್ರು ಆಡೋ ಮಾತಿದು. ಮಹರ್ಷಿ, ಬ್ರಹ್ಮರ್ಷಿ, ದೇವರ್ಷಿ, ಮನು, ಪ್ರಜಾಪತಿ, ಸಪ್ತರ್ಷಿಗಳು ಅಂತ ಕರಿತೀವಿ, ಗೊತ್ತಿದ್ಯಾ? ನೋಡೋಣ, ಇವನ್ನೆಲ್ಲ ಇಟ್ಬಿಟ್ಟು ಜೂಜಾಡಿ ಸೋದ ಕೇಳಿ ನೋಡ್ತೀನಿ.
ಅಡವಿಯಲ್ಲಿದ್ದರೂ ಚಕ್ರವರ್ತಿ ಚಕ್ರವರ್ತಿಯೇ, ರಾಜ ರಾಜನೇ. ಹೊಸ ಇಂದ್ರನಾದ ನಹುಷನಿಗೆ ದಕ್ಲಿಲ್ಲ, ಹಳಬ್ನಿಗೆ ಹೋಗ್ಲಿಲ್ಲ ಇಂದ್ರ ಪದವಿ. ಬೃಹಸ್ಪತಿಗಳು ಶಾಪ ಕೊಟ್ಬಿಟ್ರು, ಕತೆ ಹೇಳಿದೀನಿ ನಿಮ್ಗೆ. ಇಂದ್ರ ಪದವಿ ಕಳ್ಕೊಂಡ, ನಹುಷ ರಾಜ ಆದ. ಇಂದ್ರ ಪದವಿ ಕಳ್ಕೊಂಡಿದ ತಕ್ಷಣ ಅವ್ನಿಗೆ ಇಂದ್ರನ ಕರೆದ್ ಬಿಟ್ಬಿಟ್ಟಿದ್ರ ಜನ. ನಹುಷನನ್ನ ಹೊಸ ಇಂದ್ರ ಅಂದ್ರೆ ಹೊರ್ತು, ನಹುಷ ಅಂತ ಕರೆದ್ರೆ ಹೊರ್ತು ಅವನನ್ನ ಇಂದ್ರ ಅಂತ ಕರೀಲೇ ಇಲ್ಲ. ಇಂದ್ರ ಅನ್ನೋದು ಹೆಸರಲ್ಲ, ಅರ್ಥ ಮಾಡ್ಕೊಳ್ಳಿ, ಅದು ದೇವಲೋಕದಲ್ಲಿ ಕೊಟ್ಟಂತಹ ಒಂದು ಮರ್ಯಾದೆಯ ಒಂದು ನಾಮಪದ. ಸೂರ್ಯನಿಗೆ ಗ್ರಹಣ ಆಗುತ್ತೆ, ಸೂರ್ಯ ಮುಚ್ಚೋಗ್ಬಿಡ್ತಾನೆ. ಗ್ರಹಣ ಬಿಟ್ಮೇಲೆ ಅವನನ್ನ ಸೂರ್ಯ ಅಂತ ಕರೆಯಲ್ವಾ ಹಾಗಾದ್ರೆ ನೀವು? ಚಂದ್ರನಿಗೆ ಚಂದ್ರತ್ವ ಹೋಗ್ಬಿಡುತ್ತೆ, ಅಮಾವಾಸ್ಯೆ ಬಂದಾಗ ಚಂದ್ರನೇ ಕಾಣಿಸಲ್ಲ, ಹಾಗಾದ್ರೆ ಮತ್ತೆ ಬರೋ ಚಂದ್ರನನ್ನ ನೀವು ಚಂದ್ರ ಅಂತ ಕರೆಯಲ್ವಾ? ದಿಕ್ಪಾಲಕರನ್ನ ರಾವಣ ಸೆರೆ ಹಿಡ್ಕೊಂಡಿದ್ದ, ತಗೊಂಡೋಗ್ ತನ್ನ ಅರಮನೆ ಮೆಟ್ಲಾಗ್ ಮಾಡ್ಕೊಂಡಿದ್ದ. ಹಾಗಾದ್ರೆ ಅವ್ರನ್ನ ಅಷ್ಟ ದಿಕ್ಪಾಲಕರು ಅಂತ ಕರಿತಿರ್ಲಿಲ್ವಾ? ನವಗ್ರಹಗಳನ್ನ ನವಗ್ರಹಗಳು ಅಂತ ಕರಿತಿರ್ಲಿಲ್ವಾ? ಆ ಕೆಟ್ಟ ಸಮಯ ಅಂತ ಇರುತ್ತೆ, ಆ ಸಮಯದಲ್ಲಿ ಮಾತ್ರ ಹಾಗೆ. ಅದು ಕಳ್ದೋಗ್ಬಿಟ್ರೆ ಎಲ್ಲನೂ ಸರಿ ಹೋಗುತ್ತೆ. ನನ್ಗೇನು ಅರ್ಥ ಆಗ್ಲಿಲ್ಲ ವಿದುರ. ಹಾಗಾದ್ರೆ ಚಕ್ರವರ್ತಿ ಯುಧಿಷ್ಠಿರನೋ ದುರ್ಯೋಧನನೋ? ನಾನ್ ಯಾರು ಹೋಗ್ಲಿ, ನೀನ್ ಹೇಳು. ನಾನ್ ಹೇಳಿದ್ರೆ ನೀವು ಕೇಳಲ್ಲ, ನಿಮ್ಮ ಅಂತರಾತ್ಮವನ್ನ ಕೇಳ್ಕೊಳ್ಳಿ ರಾಜ, ನೀವೇ ಉತ್ತರ ಕೊಡಿ. ಇಷ್ಟೊತ್ತು ಸುಮ್ನೆ ಇದ್ದ ಧೃತರಾಷ್ಟ್ರ ಧ್ವನಿಯೊಡೆದು ಅಳಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ವಿದುರ ಇದರರ್ಥ ತಿಳಿಯದೆ ಯೋಚಿಸ್ತಾನೆ. ದೊರೆ, ಆಸೆ ಮನುಷ್ಯನ ಧೈರ್ಯವನ್ನ ಹಾಳು ಮಾಡುತ್ತೆ. ಆಗ ಅವನ ಕಣ್ಣಿಗೆ ಸರಿ ತಪ್ಪುಗಳೇ ಕಾಣಿಸಲ್ಲ. ಅನ್ಯಾಯವಾಗಿ ಸಂಪಾದನೆ ಮಾಡಿದ ಹಣ, ಪದವಿ, ವೈಭವ ಯಮನ ಪಾಲಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಯಮನ ಪಾಲಾಗತ್ತೆ. ಬೆಳೆದು ನಿಂತಹ ಕ್ರೋಧ ಐಶ್ವರ್ಯವನ್ನ ಹಾಳು ಮಾಡುತ್ತೆ. ಕೆಟ್ಟ ಬುದ್ಧಿ ಕೀರ್ತಿಯನ್ನ ಹಾಳು ಮಾಡ್ತು. ಹಸುಗಳನ್ನ ಸರಿಯಾಗಿ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಗೋವುಗಳು ಸಾಯ್ತವೆ. ಒಬ್ಬ ಬ್ರಾಹ್ಮಣ ಒಳ್ಳೆ ರೀತಿಲಿ ಇದ್ರು, ಅವನು ಕೋಪ ಇದ್ರೆ ಇಡೀ ರಾಷ್ಟ್ರವನ್ನೇ ಸುಟ್ಟಾಕ್ಬಿಡ್ತಾನೆ. ರಾಜ, ಸಾಮಾನ್ಯ ನೀತಿ ಹೇಳುತ್ತೆ, ತಪ್ಪು ಮಾಡ್ತಾ ಇರೋನು ಸ್ವಂತ ಮಗನಾದ್ರೂ ಕೂಡ ದೇಶಕ್ಕೋಸ್ಕರ ತನ್ನ ಮಗನನ್ನೇ ಬಹಿಷ್ಕರಿಸು ಅಂತ. ಅತ್ಯಂತ ಗುಣಶೀಲರು, ಲೋಕಪ್ರಿಯರು, ವಿಧೇಯರು ಆದಂತಹ ದಾಯಾದಿಗಳಾದ ಪಾಂಡವರನ್ನ ಹಿಂಸಿಸಿ ಕಾಡಿಗೆ ಅಟ್ಟಿ ಸುಖ ಬಯಸುವುದು ಯುಕ್ತವಾ? ದೊರೆಯೇ, ಮಕ್ಕಳನ್ನ ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ. ಅವನು ತಂದೆ ಎದುರು ಸತ್ತೋಗ್ಬಿಟ್ರೆ ಸ್ಮಶಾನಕ್ಕೆ ತಗೊಂಡೋಗಿ ಸುಟ್ಟು ಅವನನ್ನ ಬಿಟ್ಟು ಮನೆಗೆ ವಾಪಸ್ ಬರ್ತಾರೆ. ಅವನ ಹೆಂಡತಿದಿರು ತಲೆ ಕೂದಲನ್ನು ಬಿಚ್ಚಿ ಅಳ್ತಾರೆ. ಚಿತೆ ಮಧ್ಯ ಅವನ ಹೆಣವನ್ನ ಇಟ್ಟು ಸುಟ್ಟು ಭಸ್ಮ ಮಾಡ್ತಾರೆ. ಹಾಗಾದ್ರೆ ಅವನು ಕೂಡಿಟ್ಟ ಹಣವನ್ನ ಬೇರೆ ಯಾರೋ ಅನುಭವಿಸ್ತಾರೆ. ಆಯಸ್ಸು, ಶರೀರ ಧಾತುಗಳು ಅಗ್ನಿಪಾಲಾಗೋಗುತ್ತೆ. ಅವನ ಜೊತೆಗೆ ಹೋಗಿದ್ದು ಏನೋ ಅವನ ಪುಣ್ಯ ಪಾಪಗಳಲ್ವಾ? ಯಾವಾಗ ಚಿತೆ, ಅಗ್ನಿ, ಪುಣ್ಯ ಪಾಪ ಅಂದ್ಬಿಟ್ರೋ ಧೃತರಾಷ್ಟ್ರನಿಗೆ ಚಿತೆ ಉರಿಯ ಅನುಭವ ಮನಸ್ಸಲ್ಲಾಗೋಯ್ತು. ಆದ್ರೂ ಹೇಳ್ತಾನೆ ಒಂದ್ ಮಾತು, ಇದ್ ನಿಮ್ಮ ಮಾತು. ಸತ್ತೋನ್ ಹಿಂದೆ ಪಾಪ ಪುಣ್ಯ ಹೋಗುತ್ತೆ, ಎರಡೇ. ಪಾಪ ಪುಣ್ಯ ಎರಡೇ ಹೋಗೋದು ಅಂತಾರಲ್ಲ, ಅದನ್ನ ನೋಡ್ದವ್ರು ಯಾರು?
ಕೇಳ್ದವ್ರು ಯಾರು? ಅಥವಾ ಯಾರೋ ಬಂದು ಹೇಳ್ತಾರೆ ನಾನು ನೋಡಿದ್ದೀನಿ ಅಂತ, ಅವ್ರ ಮಾತನ್ನ ಹೇಗ್ ನಂಬೋದು? ಏನಾದ್ರೂ ಪ್ರೂಫ್ ಇದ್ಯಾ? ಆಧಾರ ಪುರಾವೆಗಳಿದವ? ನೋಡಿ, ಈ ತರ ಉಲ್ಟಾ ಉಲ್ಟಾ ಪ್ರಶ್ನೆ ಕೇಳ್ಬಿಟ್ರೆ ಏನು ಉತ್ತರ ಕೊಡಕ್ಕಾಗತ್ತೆ? ಕೆಲವೊಬ್ರು ಇರ್ತಾರೆ, ಪ್ರಶ್ನೆ ಕೇಳ್ಬೇಕು ಅಂತಾನೆ ಕೇಳ್ತಾರೆ. ಎಲ್ರೂ ಮುಂದೆ ಅವರು ಓ ನನ್ಗೆಲ್ಲ ಗೊತ್ತು ಅಂತ ಅನ್ಸ್ಕೋಬೇಕು. ಆದ್ರೆ ಒಂದ್ ನೆನ್ಪಿರ್ಲಿ, ಅಷ್ಟೂ ಜನದ ಮುಂದೆ ನಿಮ್ ಗೊತ್ತು ಅಂತ ಅನ್ಸ್ಕೊಳೋದಕ್ಕಿಂತ ಅತಿಯಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸ್ಕೊಂತೀರಾ. ಅತಿಯಾದ ನಯ ವಿನಯ ಬೇಕು ಅಂತಲೇ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ಮನುಷ್ಯ. ನನ್ಗೆಲ್ಲಾ ಗೊತ್ತು ಅನ್ನೋ ಭಾವನೆಯಲ್ಲಿ, ಅಹಂಕಾರದಲ್ಲಿ ಮಾತಾಡೋದನ್ನ ಕಡಿಮೆ ಮಾಡ್ಕೋಬೇಕು ಮನುಷ್ಯ. ವಿದುರ ಸುಮ್ನೆ ಇದ್ದ, ಏನು ಮಾತಾಡ್ಲಿಲ್ಲ. ನೋಡ್ದವ್ರು ಯಾರು? ಪ್ರೂಫ್ ಏನು? ಪುರಾವೆಗಳೇನು? ರಾಜ, ಮಂಗಳಕರವಾದಂತಹ ವಸ್ತುಗಳು ಸದಾ ಮನೇಲಿ ಇರ್ಬೇಕು. ಯಾವ್ಯಾವುದು? ಕಂಚು, ಬೆಳ್ಳಿ, ಜೇನು, ಅರ್ಶನ, ಕುಂಕುಮ, ದವಸ, ಧಾನ್ಯ, ಇದೆಲ್ಲ ಮಂಗಳಕರವಾದಂತ ವಸ್ತು ಮನೇಲಿ ಇರ್ಬೇಕಿದೆಲ್ಲ. ಆಹಾರದಲ್ಲಿ ವಿಷ ಇದ್ರೆ ಅದನ್ನ ಬೇರೆ ಮಾಡ್ತಕ್ಕಂತ ಕುಶಲತೆ ಇರೋದು ಚಕೋರ ಪಕ್ಷಿಗೆ. ಒಂದ್ ಪಕ್ಷಿ ಇರುತ್ತೆ, ಈಗ ಹಂಸ ಕ್ಷೀರ ನ್ಯಾಯದಲ್ಲಿ ಹಂಸ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡೋತರ, ಚಕೋರ ಪಕ್ಷಿ ವಿಷವನ್ನ ಬಿಟ್ಟು ಅಮೃತವನ್ನ ಪಾನ ಮಾಡೋತರ. ಶ್ರೋತ್ರಿಯನಾದಂತಹ ಬ್ರಾಹ್ಮಣ, ವೃದ್ಧನಾದಂತಹ ಬಂದು, ಕಷ್ಟದಿಂದ ಪಾರಾಗಿ ಬಂದು ಆಶ್ರಯ ಪಡೆದ ಸತ್ಕೊಲುಯಿನರು ಎತ್ತು, ಚಂದನ, ವೀಣೆ, ಕನ್ನಡಿ, ತಾಮ್ರಪಾತ್ರೆ, ಶಂಖ, ಸಾಲಿಗ್ರಾಮ, ಗೋರೋಚನ, ಇದೆಲ್ಲ ಮಂಗಳಕರವಾದ ವಸ್ತುಗಳು. ನಾನ್ ಏನ್ ಪ್ರಶ್ನೆ ಕೇಳ್ದೆ, ಇವ್ನ್ ಯಾಕೆ ಇದನ್ನೆಲ್ಲ ಉತ್ತರ ಕೊಡ್ತಾ ಇದ್ದಾನೆ? ಇವೆಲ್ಲ ಶ್ರೇಷ್ಠ ಬ್ರಾಹ್ಮಣರ ಅತಿಥಿ ಪೂಜೆಗೆ ಉಪಯುಕ್ತವಾದಂತಹ ವಸ್ತು. ಮನುಷ್ಯನ ಜೀವಾತ್ಮ ಒಂದು ನದಿ, ಯಾವುದೋ ಒಂದು ನದಿ ಇರೋ ತರ. ಅವನ ಪುಣ್ಯ ಕರ್ಮನೇ ನದಿಯ ಜಲತರ. ಆ ನದಿಯ ಜಲ ಪ್ರವಾಹ ಎಲ್ಲಿಗೆ ಹರ್ಕೊಂಡು ಹೋಗ್ಬೇಕು ಅಂದ್ರೆ ಪರಮಾತ್ಮನ ಹತ್ರ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗಿ ಹೋಗಿ ಸಮುದ್ರ ಸೇರ್ಬೇಕು. ಆ ನದಿಗ್ ದಡ ಇಲ್ವಾ? ದಡ ಇದೆ. ಆ ನದಿಯ ದಡನೇ ಧೈರ್ಯ. ಅಲೆ ಬರಲ್ವಾ? ಅಲೆ ಬರುತ್ತೆ. ಯಾವುದು? ದಯೆಯನ್ನು ಅಲೆ ಬರಬೇಕು. ಈ ನದಿ ಸ್ನಾನ ಮಾಡಲ್ಲ, ಸ್ನಾನ ಮಾಡ್ತಾರೆ. ಈ ನದಿಯಲ್ಲಿ ಯಾರಾದ್ರೂ ಸ್ನಾನ ಮಾಡಿದ್ರೆ ಪವಿತ್ರರಾಗ್ತಾರೆ. ಆದ್ರೆ ಒಂದು, ಸ್ನಾನ ಮಾಡ್ಬೇಕಾದ್ರೆ ಎಚ್ಚರ ತಪ್ಪಬೇಡಿ. ಯಾಕಂದ್ರೆ ನದಿಯಲ್ಲಿ ಕಾಮ, ಕ್ರೋಧ ಅಂತಕ್ಕಂಥ ಮೊಸಳೆಗಳಿವೆ, ತಿಂದು ಬಿಡ್ತವೆ. ಪಂಚೇಂದ್ರಿಯಗಳ ಸುಖವನ್ನ ಅನುಭವಿಸೋನು ಈಜಿ ಈಜಿ ದಡ ಸೇರಲ್ಲ, ಕೊಚ್ಕೊಂಡು ಹೋಗ್ಬಿಡ್ತಾನೆ. ಹೋಗ್ಲಿ, ಕೊಚ್ಕೊಂಡು ಹೋಗಿ ಸಮುದ್ರ ಸೇರ್ತಾನ, ಅಲ್ಲೂ ಸೇರಲ್ಲ ಅವನು. ಅದಕ್ಕೆ ಧೈರ್ಯ ಅಂತಕ್ಕಂಥ ದೋಣಿಯಲ್ಲಿ ಹತ್ತಿ ಜನ್ಮ ಜನ್ಮಾಂತರ ಅಂತಕ್ಕಂಥ ಜಲದುರ್ಗಗಳನ್ನ ದಾಟಿ ಮಡುಗಳಲ್ಲಿ ಸಿಕ್ಕಿ ಸಾಯ್ದೆ ಎಚ್ಚರದಿಂದ ದಾಟ್ಬೇಕಾಗಿರ್ತಕ್ಕಂಥದ್ದು ವಿವೇಕ. ನನ್ಗೆ ಅರ್ಥ ಆಯ್ತು. ಇದ್ರಲ್ಲಿ ಕೆಲವೊಂದಷ್ಟು ವಿಚಾರ ನಿಮ್ಗೆ ಅರ್ಥ ಆಗ್ಲಿ. ನೀವೆಲ್ಲ ಧೃತರಾಷ್ಟ್ರ ಪಾರ್ಟ್ 2 ನೀವೆಲ್ಲ ಆತ್ಮ, ನದಿ, ಭಾರತ, ಪುಣ್ಯತೀರ್ಥ, ಸತ್ಯೋದಕ ಇವೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಒಂದ್ ಕಡೆ ಇರ್ಲಿ. ಈಗ ಹೇಳಿದ ಮಾತು ಇನ್ನೊಂದ್ಸಲ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೀವಾತ್ಮ ಅನ್ನೋದು ಒಂದು ನದಿ ಇದ್ದಂತೆ. ಜೀವಾತ್ಮ ಅಂದ್ರೆ ಜೀವ ಪ್ಲಸ್ ಆತ್ಮ. ಆತ್ಮ ಒಳಗಡೆ ಇದೆ, ಜೀವ ಪರಮಾತ್ಮ, ನನ್ನ ಆತ್ಮ ಎರಡು ಯಾವಾಗ್ಲೂ ಬೆಸಸ್ಕೊಂಡು ನನ್ನ ದೇಹದೊಳಗಡೆ ಇರುತ್ತೆ. ಒಂದು ಗೊಂಬೆ, ಒಂದು ಗೊಂಬೆಗೆ ಶೆಲ್ ಹಾಕಿದ್ರೆ ಮಾತ್ರ ಅದು ಓಡುತ್ತೆ. ಆ ಶೆಲ್ ಬಂದ್ಬಿಟ್ಟು ನನ್ನ ಒಳಗಡೆ ಇರ್ತಕ್ಕಂಥ ಆತ್ಮ. ಈ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ನದಿ.
ಆ ನದಿಗ್ ನೀರ್ ಬೇಕಲ್ಲ, ಆ ನದಿ ಒಳಗಡೆ ಇರೋ ನೀರೇನೇ ಪುಣ್ಯಕರ್ಮ. ಆ ಪುಣ್ಯಕರ್ಮ ಜಾಸ್ತಿ ಆಗಿ 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 ಪ್ರವಾಹ ಆಗಬೇಕು, ಅರ್ಥ ಮಾಡ್ಕೊಳ್ಳಿ. ಓನ್ಲಿ ಪುಣ್ಯಕರ್ಮ ವಿಲ್ ಗೋಯಿಂಗ್ ಟು ಬಿಕಮ್ ಫ್ಲಡ್. ಅದು ಪ್ರವಾಹ ಆಗಬೇಕು ಅಂದ್ರೆ ಪುಣ್ಯಕರ್ಮ ಜಾಸ್ತಿ ಮಾಡ್ತಾ ಇರ್ಬೇಕು. ಅದು ಪ್ರವಾಹ ಆಯ್ತು. ಪ್ರವಾಹ ಆಗಿ ಪರಮಾತ್ಮನ ಹುಡ್ಕೊಂಡು ಹೋಗ್ಬೇಕು ಮುಂದೆ. ಅದು ನದಿ ಎಲ್ಲೋಗ್ ಸೇರುತ್ತೆ? ಸಮುದ್ರಕ್ಕೆ ಸೇರುತ್ತೆ. ಈ ನದಿಗೆ ದಡ ಯಾವ್ದು ಗೊತ್ತಾ? ಧೈರ್ಯ. ಧೈರ್ಯ ಅನ್ನೋ ದಡ ಇರ್ಬೇಕಿದಕ್ಕೆ. ನದಿಗೆ ಅಲೆ ಇದೆ, ಇದ್ರೂ ಪರವಾಗಿಲ್ಲ, ಸ್ನಾನ ಮಾಡಬೇಕು. ಈ ಸ್ನಾನ ಪಾಪ ಅಂದ್ರೆ ಪುಣ್ಯಕರ್ಮ ಮಾಡಬೇಕು. ಪುಣ್ಯಕರ್ಮ ಮಾಡಿದ್ರೆ ಪ್ರವಾಹ ಆಗೋಯ್ತು. ಪ್ರವಾಹ ಇದ್ರೂ ಪರವಾಗಿಲ್ಲ, ಅವಾಗ ಅವಾಗ ಇದ್ರಲ್ಲಿ ಮಿಂದು ಮಿಂದು ಅಂದ್ರೆ ಪುಣ್ಯ ಮಾಡಿ ಮಾಡಿ ಎದ್ದೇಳ್ತಾ ಇರ್ಬೇಕು. ಎಚ್ಚರ ತಪ್ಪುಟ್ರೆ ಮೊಸಳುಗಳಿದೆ, 2 ಮೊಸಳೆ. ಆ 2 ಮೊಸಳೆನೇ ಯಾವುದು? ಕಾಮ ಕ್ರೋಧ. ಪುಣ್ಯಕರ್ಮ ಮಾಡ್ಬೇಕಾದ್ರೆ ಕಾಮ ಅಥವಾ ಕ್ರೋಧ ಬೆಳೆಸ್ಕೊಂಡ್ಬಿಟ್ರೆ ಆ ಪ್ರವಾಹ ಏನ್ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿದೀರಾ, ಆ ನದಿಯ ಜಲ ಬತ್ತೋಗ್ಬಿಡುತ್ತೆ, ತಿಂದ ಹಾಕ್ಬಿಡುತ್ತೆ. ಪಂಚೇಂದ್ರಿಯಗಳ ವಿಚಾರವನ್ನ ಇಟ್ಕೊಂಡು ಏನಾದ್ರೂ ನೀವು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಕೊಚ್ಚಿ ಹೋಗ್ಬಿಡ್ತೀರಾ. ಈ ಕಡೆ ದಡನೂ ಮುಟ್ಟಲ್ಲ. ಯಾಕಂದ್ರೆ ಪುಣ್ಯಕರ್ಮ ಮಾಡ್ಬಿಟ್ಟು 1 ದಿವ್ಸ ತಪ್ಪು ಮಾಡ್ಬಿಟ್ರೆ ಈ ಕಡೆ ಒಳ್ಳೆಯವರು ಆಗಲ್ಲ ಕೆಟ್ಟವರು ಆಗಲ್ಲ, ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತೀರಾ. ಅದಕ್ಕೆ ಧೈರ್ಯ ಅಂತಕ್ಕಂಥ ದೋಣಿಯಲ್ಲಿ ಹತ್ತಿ ಜನ್ಮ ಜನ್ಮಾಂತರ ಅಂತಕ್ಕಂತಹ ಕಷ್ಟದ ದಾರಿಯನ್ನ ದಾಟಿ ಕಷ್ಟದ ಜೀವನವನ್ನ ನಿರ್ಧರಿಸಿ ಸಿಕ್ಕಿ ಸಾಯ್ದೆ ಎಚ್ಚರದಿಂದ ದಾಟಬೇಕು. ಇದು ವಿದುರ ಹೇಳಿದಂತ ಮಾತು. ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು ಧೃತರಾಷ್ಟ್ರನಿಗೆ. ಮತ್ ಕೇಳ್ತಾನೆ, ನೀನು ವರ್ಣಾಶ್ರಮವನ್ನ ನಂಬ್ತೀಯಾ? ಇದೆಲ್ಲ ಜೀವನದಲ್ಲಿ ಬೇಕಾ ಮನುಷ್ಯನಿಗೆ? ಧರ್ಮವನ್ನ ಪಾಲಿಸಕ್ ಸಾಧ್ಯನ? ಆಸೆ ಇರುತ್ತೆ ನನಗೂನು ಎಲ್ಲಾ ಬಿಟ್ಬಿಟ್ಟು ಸನ್ಯಾಸಿ ಆಗ್ಬೇಕು ಅಂತ. ಆದ್ರೆ ಕಷ್ಟ ಅಲ್ವಾ ಸನ್ಯಾಸಿ ಆಗೋದ್ರೆ? ದೀಕ್ಷೆ ತಗೊಂಡ್ಬಿಟ್ರೆ ಕಷ್ಟ ಅಲ್ವಾ ಅದ್ನೆಲ್ಲ ಪಾರಾಯಣ ಮಾಡಕ್ಕೆ, ಜಪ ಮಾಡಕ್ಕೆ? ಆಗುತ್ತಾ ಇದೆಲ್ಲ? ವಿದುರ ನಿಯಮಗಳನ್ನ ವಿವರಿಸ್ತಾ ಇದ್ದಾನೆ, ಪಾಲಿಸೋದು ಹೇಗೆ ಅಂತ. ಪಾಲಿಸೋಕ್ಕಿಂತ ಮುಂಚೆ ಜ್ಞಾನವೃದ್ಧರನ್ನ, ಧರ್ಮಾಚರಣೆಯಲ್ಲಿರ್ತಕ್ಕಂಥ ವೃದ್ಧರನ್ನ, ಸ್ವಬಂಧುಗಳನ್ನ, ಧರ್ಮನಿಷ್ಠರನ್ನ, ವಿದ್ಯಾಸಂಪನ್ನರನ್ನ, ವಯೋವೃದ್ಧರನ್ನ, ಗುರುಗಳನ್ನ ನಂಬಿ ಸಲಹೆ ಮೇರೆಗೆ ಪಾಲಿಸ್ಬೇಕಂತೆ. ಈ ಒಂದು ಮಾತು ಅವನಿಗೆ ಎಲ್ಲ ಅನುಭವ ಆಯ್ತು ಅಂದ್ರೆ, ಶಕುನಿ, ಕರ್ಣ, ಸೈಂಧವ, ಕಣಿಕ ಇಷ್ಟೂ ಜನದಲ್ಲಿ ಈ ಗುಣನೇ ಇರ್ಲಿಲ್ಲ. ಧೃತರಾಷ್ಟ್ರನಿಗೆ ಅರ್ಥ ಆಯ್ತು, ಇವ್ನು ಹೇಳ್ದಂತ ಒಂದು ಗುಣ ಇಲ್ವಲ್ಲ ಇವ್ರು ಯಾರಿಗೂ ಅಂತ. ಎಲ್ಲ ಮಾತನ್ನ ಕೇಳ್ತಾ 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 ರಾತ್ರಿ ಆಗೋಯ್ತು. ದೊರೆಗೆ ನೆಮ್ಮದಿ ನಿದ್ರೆ ಇಲ್ಲ, ನೀನ್ ರಾತ್ರಿನೂ ಕಳೀತಾ ಇದೆ. ವಿದುರ ಹೇಳ್ದಂತ ಯಾವ ಮಾತು ಮನಸ್ಸಿಗೆ ನಾಟ್ಲೇ ಇಲ್ಲ, ರುಚಿಸಲಿಲ್ಲ. ವಿದುರನಿಗೂ ಅರ್ಥ ಆಗೋಯ್ತು. ಸರಿ, ಯಾವ್ದಾದ್ರೂ ಒಂದು ಒಳ್ಳೆ ನೀತಿ ವಾಕ್ಯ ಹೇಳಿ ಇವನ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕಲ್ಲ. ಆಸೆ ಆಗೋಯ್ತು ವಿದುರನಿಗೆ. ಆದ್ರೆ ಹಿಂದೆನೂ ಕೂಡ ಎಲ್ಲ ಹೇಳಿದ್ನಲ್ಲ ವಿದುರ, ನೀತಿ ವಾಕ್ಯ ಎಲ್ಲ ಹೇಳ್ದಾದ್ರೆ ಬದ್ಲೇ ಆಗ್ಲಿಲ್ವಲ್ಲ. ಅವನ್ಗೆ ಏನ್ ಅನ್ಸ್ಬಿಡ್ತು ಗೊತ್ತಾ ವಿದುರನಿಗೆ? ನನ್ಗೆ ಇಷ್ಟೆಲ್ಲ ಜ್ಞಾನ ಭಂಡಾರ ನಾಲೆಜ್ ಇದೆ, ಅದನ್ನ ಪ್ರದರ್ಶನ ಮಾಡಕ್ ಬಂದ ಇವನ ಹತ್ರ ನಾನು. ಇವನು ರಾಜ ಅನ್ನೋದಕ್ಕಿಂತ ನನ್ನ ಸ್ವಂತ ಅಣ್ಣ, ಒಡ ಹುಟ್ಟಿದವನು, ಆಪತ್ತಲ್ಲಿದ್ದಾನೆ. ಅವನ್ ಕೈ ಹಿಡಿದು ಮೇಲೆ ಕೆತ್ತಬೇಕಾಗಿರೋದು ತಮ್ಮನಾದಂತಹ ನನ್ ಕರ್ತವ್ಯ. ಪ್ರಯತ್ನ ಮಾಡ್ಬೇಕು, ಇಲ್ಲ ಆದ್ರೆ ಘೋರ ಯುದ್ಧ ಆಗೋಗ್ಬಿಡುತ್ತೆ. ಯುದ್ಧ ಯಾರಿಗೂ ಬೇಕಾಗಿಲ್ಲ. ತಪ್ಸ್ಲಿಕ್ಕೆ ಏನೇನ್ ಬೇಕೋ ಎಲ್ಲವನ್ನ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದ್ರೆ ಅವನ್ಗೆ ಏನು ಅರ್ಥ ಆಗ್ಲಿಲ್ವಲ್ಲ ಅಂತ ಬಹಳ ಬೇಜಾರಾಗೋಯ್ತು. ಯಾರಿಗೆ? ವಿದುರನಿಗೆ. ಆದ್ರೂ ಏನು ಮಾಡಂಗಿಲ್ಲ. ಎಷ್ಟ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ನೀವು ಆ ಸ್ಥಾನದಲ್ಲಿ, ವಿದುರನ ಸ್ಥಾನದಲ್ಲಿ ನಿಂತಿದ್ರೆ ಏನ್ ಕೊಡ್ತಿದ್ರಿ?
ಇಷ್ಟು ಶಾಂತಿ ರೀತಿಯಲ್ಲಿ ಅವ್ನಿಗೆ ಎಲ್ಲಾ ರೀತಿಯಾದಂತಹ ಹೇಳ್ತಿದ್ರ. ಈಗ ಏನಾಗ್ತಾ ಇದೆ, ವಿದುರ ಎಲ್ಲ ಮಾತುಗಳನ್ನ ಹೇಳ್ದಾಗ್ಲೂ ಕೂಡ ಅವನು ಅರಿವಿಗೆ ತಗೊಂಡಿಲ್ಲ. ವಿದುರ ಗುರುಗಳನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂತ ಇದ್ದಾನೆ. ಪರೀಕ್ಷೆ ಮಾಡ್ಬೇಕು. ವೇದಾಂತ ಸಪ್ಪೆ ಊಟ ಇದ್ದಾಗೆ ಅಂತ ಹೇಳ್ತಾರೆ ಕೆಲವೊಬ್ರು. ಆದ್ರೆ ಇಹ ಜೀವನಕ್ಕೂ ದಾರಿದೀಪ ಅಂತಕ್ಕಂಥದ್ದು ಸತ್ಯ. ನೆಲೆಯೇ ಇಲ್ಲದವನು ಮೇಲೆ ಹೇಗೆ ಹಾರಕ್ಕಾಗತ್ತೆ? ರೇಷ್ಮೆ ಹುಳು ಗೂಡನ್ ಕಟ್ಟಬೇಕು ಅಂದ್ರೆ ಒಡೆದುಕೊಂಡು ಮೇಲೆ ಹಾರಬೇಕು. ಹಾರ್ದಿದ್ರೆ ಬೇಯುತ್ತೆ. ಗೂಡೆ ಇಲ್ಲ ಅಂದ್ರೆ ಬದುಕಲ್ ನೆಲೆ ಇಲ್ದಂಗ ಆಗೋಗುತ್ತೆ. ಈ ದೊರೆಗೆ ಪುತ್ರ ಮೋಹ ಎಂಬ ವ್ಯಾಧಿ ಇದೆ. ಇದನ್ನ ವೇದಾಂತ ಜ್ಞಾನದಿಂದ ಬಿಡಿಸೋ ಪ್ರಯತ್ನವನ್ನ ಮಾಡಬೇಕು ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ಸನತ್ ಸುಜಾತರನ್ನ ಕರೆಸ್ಕೋಬೇಕು ಅಂದ್ಬಿಟ್ಟು ಅವರನ್ನ ಪ್ರಾರ್ಥನೆ ಮಾಡಿ ಕರೆಸ್ತಾ ಇದ್ದಾನೆ ವಿದುರ. ಸ್ವಾಗತವನ್ನ ಕೊಡ್ತಾ ಇದ್ದಾನೆ ಸನತ್ ಸುಜಾತರನ್ನ. ದೊರೆಯೇ, ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾದ ಸನತ್ ಸುಜಾತರು ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ನಿಮ್ಮ ಸಂದೇಹವನ್ನ ಪರಿಹಾರ ಮಾಡ್ಕೊಳ್ಳಿ, ನಾನು ಬರ್ತೇನೆ ಈ ಸ್ಥಳದಿಂದ ಅಂತ ವಿದುರ ಗುರುಗಳನ್ನ ರಾಜನನ್ನ ಬಿಟ್ಟು ಹೊರಟೋದ. ಯಾವಾಗ ಸನತ್ ಸುಜಾತರು ಅನ್ನೋ ಹೆಸರು ಕೇಳ್ದ, ಧೃತರಾಷ್ಟ್ರ, ಗುರುವೇ ನಮಸ್ಕಾರಗಳು. ದೇವ ಅಸುರರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಿದ್ರು ಅಂತ ಕೇಳ್ತೇವೆ. ಹಾಗೊಂದು ಮೃತ್ಯು ಇದೆಯಾ? ಅಮೃತ ಅನ್ನೋದು ಇದೇನೋದು, ಅಮೃತ ಕಾನ್ಸೆಪ್ಟ್ ನಿಜನ? ಹಾಗಾದ್ರೆ ನಿಜವಾಗ್ಲು ಅದ್ರ ಅರ್ಥ ಏನು? ಹಂಗಾದ್ರೆ ಅಮೃತ ಕುಡಿದವ್ರಿಗೆ ಯಾವತ್ತು ಸಾವು ಬರಲ್ಲ ಅನ್ನೋದು ನಿಜನ? ಅದಕ್ಕೆ ಪ್ರಮಾಣ ಏನು? ಏನಾದ್ರೂ ಪುರಾವೆಗಳಿದ್ಯಾ? ದಾಖಲೆ ಇದ್ಯಾ? ಬರೀ ದೇಹಾತೀತವಾದಾಗ ಮಾತ್ರ ಬರೋದು ಅಮೃತತ್ವನ? ಅದೆಲ್ರಿಗೂ ಇದ್ಯಾ ಅಥವಾ ದೇವತೆಗಳಿಗೆ ಮಾತ್ರನಾ? ಭೂಲೋಕದಲ್ಲಿ ಅಮೃತವನ್ನ ಪಡೆಯಕ್ಕಾಗಲ್ವಾ? ಹಾಗಾದ್ರೆ ಅಮೃತದ ಗುಟ್ಟೇನು? ಗುರುಗಳು ಬಂದು ನಿಮ್ ಮುಂದೆ ಕೂತ್ಕೋಬೇಕಾದ್ರೆ ಸಾವಿರಾರು ವಿಚಾರ ಇರುತ್ತೆ ಕೇಳಕ್ಕೆ. ಅಮೃತದ ಬಗ್ಗೆ ಹೋದ ಅಂದ್ರೆ ಅವ್ನ ಮನ್ಸಲ್ಲ ಓಡ್ತಾ ಇರೋದು ಒಂದೇ, ಅಮೃತ ಸಿಕ್ಬಿಟ್ಟು ನನ್ ಮಕ್ಳು ಕುಡಿಸ್ಬಿಟ್ರೆ ಎಲ್ರೂ ಬದುಕೋಗ್ಬಿಡ್ತಾರೆ, ಅವಾಗ ಯಾರೇನೂ ಮಾಡಕ್ಕಾಗಲ್ಲ ಅಂತ. ನೆನ್ನೆ ಕತೆ ಹೇಳದ್ನಲ್ಲ, ಆಯುಷ್ಯ ವರವೋ ಶಾಪವೋ. ಅಮೃತ ಕುಡಿದ್ಬಿಟ್ಟು ನೀವ್ ಆ ರೀತಿ ನರಳದ್ ಬದುಕೇ ಇರ್ತೀರಾ, ನಿಮ್ಗ್ ಸಾವೇ ಇಲ್ಲ ಅಂದ್ರೆ ಯಾರು ಕುಡಿತಾರ ಅಮೃತನ? ಯಾವ್ದೋ ಒಬ್ಬ ಭಕ್ತನ ಮುಂದೆ ಶಿವ ಹೋದ, ಪ್ರತ್ಯಕ್ಷನಾದ್ರ, ಒಂದ್ ಕೈಲಿ ಅಮೃತ ಇಟ್ಕೊಂಡಿದ್ದ, ಇನ್ನೊಂದ್ ಕೈಲಿ ಅರ್ಧ ಆಯುಷ್ಯ ಇಟ್ಕೊಂಡಿದ್. ನೋಡಪ್ಪ, ಅಮೃತ ಕೊಡ್ತೀನಿ, ನೀನ್ ಸಾಯೋದೇ ಇಲ್ಲ, ಆದ್ರೆ ನಿನ್ ದೇಹಕ್ಕೆ ವಯಸ್ಸಾಗತ್ತೆ, ನೀನ್ ಏನೇನ್ ಆಗತ್ತೋ ಅದೆಲ್ಲ ಆಗತ್ತೆ. ವಯಸ್ಸಾದ್ರೂ ಪರವಾಗಿಲ್ಲ, ಅಮೃತ ಬೇಕು ಅಂದ್ರೆ ಕುಡಿ, ಇಲ್ಲ ನಂಗೆ ಅರ್ಧ ವಯಸ್ಸೇ ಸಾಕು ಅಂದ್ರೆ ಬಾ. ನಗ್ತಾ ಹೇಳ್ದ ಭಕ್ತ, ಅಯ್ಯೋ ಅಮೃತ ಕುಡ್ದು ನಾನು ಏನಾಗ್ಬೇಕು, ನಂಗೆ ಆ ವಿಷನೇ ಕೊಡು, ವಿಷ ಕುಡಿತೀನಿ ಪರವಾಗಿಲ್ಲ. ಈ ಮನುಷ್ಯ ಜನ್ಮ ಅನ್ನೋದು ಕಳ್ಚಿ 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 ಈ ರೇಷ್ಮೆ ಹುಳು ಯಾವ ರೀತಿ ಹಾರಿ ಮೇಲಕ್ಕೆ ಹೋಗ್ಬಿಡುತ್ತೋ, ನಾನು ಹಾರಿ ಮೇಲಕ್ಕೆ ಬಂದ್ಬಿಡ್ತೀನಿ, ಕೈಲಾಸದಲ್ಲಿ ಇರ್ತೀನಿ. ಅಮೃತ ಕುಡಿದ್ರೆ ಭೂಲೋಕದಲ್ಲಿ ಇರ್ತೀನಿ, ಅಮೃತ ಕುಡಿದಿದ್ರೆ ಕೈಲಾಸದಲ್ಲಿ ಇರ್ತೀನಿ, ಭೂಲೋಕಕ್ಕಿಂತ ಕೈಲಾಸ ಚೆನ್ನಾಗಿದೆ, ನಂಗೆ ಅಮೃತ ಬೇಡ ಅಂತೆ. ಸರಿ, ಧೃತರಾಷ್ಟ್ರನ ಮಾತಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ? ರಾಜ, ದೊರೆ, ಮೃತ್ಯುವಿಗೂ ಅಮೃತತ್ವಕ್ಕೂ ಬಹಳ ಅರ್ಥ ಇದೆ. ಹೌದು, ಸಾವೇ ಇಲ್ಲ ಅನ್ನೋದು ಆತ್ಮಕ್ಕೆ. ಅದಕ್ಕೆ ಶರೀರವಾದ ಪ್ರಕೃತಿಗೂ ರೂಪಾಂತರ ವಿಕಾರಗಳುಂಟೆ ಹೊರತು ಆತ್ಮಕ್ಕೆ ವಿಕಾರ ಇಲ್ಲ. ನೋಡಿ, ಬ್ಯೂಟಿಫುಲ್ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಒಂದ್ ಮಗು ತಾಯಿ ಗರ್ಭದಿಂದ ಹೊರಗಡೆ ಬಂದ್ಮೇಲೆ ಬೆಳೆದು ಹಾಲು ಕುಡ್ದು ಓಡಾಡಿ ಸ್ಕೂಲ್ಗೆ ಹೋಗಿ ಏನೇನೇನೋ ಆಗುತ್ತಲ್ಲ, ಈ ಇಷ್ಟು ಪ್ರೋಸೆಸ್ ಕೂಡ ದೇಹಕ್ಕಾಗುತ್ತೆ ಹೊರತು ಆತ್ಮಕ್ಕಾಗಲ್ಲ. ಆತ್ಮ ಹುಟ್ಟುದಾಗ ಹೇಗಿರುತ್ತೋ ಸಾಯೋ ತನಕ ಹಾಗೆ. ನೀವು ದಪ್ಪ ಇರಿ, ಸಣ್ಣ ಇರಿ, ತೆಳ್ಳಗಿರಿ, ಹೆಣ್ಣಾಗಿರಿ, ಗಂಡಾಗಿರಿ, ಅಷ್ಟೇ ಇರುತ್ತದು. ನಾವು ಬುದ್ಧಿ ವಿಕಸನ ಅಂತೀವಿ, ಮೆಚೂರ್ಡ್ ಆದ್ವಿ ಅಂತ ಕರಿತೀವಿ. ಆತ್ಮಕ್ಕೆ ಯಾವತ್ತು ಮೆಚೂರ್ಡ್ ಅನ್ನೋ ಪದನೇ ಯೂಸ್ ಮಾಡ್ಲಿಲ್ಲ.
ಬುದ್ಧಿ ಬೆಳೀತಾ ಹೋದಾಗ ಮನುಷ್ಯ ಬದಲಾಗ್ತಾನೆ, ಆತ್ಮ ಅಲ್ಲೇ ಹೇಗಿರುತ್ತೋ ಹಾಗೆ ಇರುತ್ತೆ. ಅದ್ ಸಣ್ಣದು ಆಗಲ್ಲ ದೊಡ್ಡದು ಆಗಲ್ಲ, ಯಾಕಂದ್ರೆ ಅದನ್ನ ಪರಮಾತ್ಮ ಅಂತ ಕರೆದ್ಬಿಟ್ಮೇಲೆ, ಆತ್ಮ ಇಸ್ ನಥಿಂಗ್ ಬಟ್ ಜೀವಾತ್ಮ ಇಸ್ ಪರಮಾತ್ಮ ಅಂತ ಕರೆದ್ಬಿಟ್ಮೇಲೆ, ಪರಮಾತ್ಮನ್ಗೆ ಎಲ್ಲಾದ್ರೂ ಹುಟ್ಟು ಸಾವು ಹಸಿವು ಬಾಯಾರಿಕೆ ನಿದ್ರಾ ವಯಸ್ಸು ಯೌವನನದೇನಾದ್ರೂ ಇದೆಯಾ? ಸದಾ ಯೌವನ ಅವರು. ದೇವಾಸುರ ಯುದ್ಧದ ಅಮೃತ ಮತನ ಕಥೆಯಲ್ಲಿ ಯಾರೆಲ್ಲ ದೇವರುಗಳಿದ್ರು ಅವ್ರು ಅಮರರಾದ್ರು, ದೈತ್ಯ ಶಕ್ತಿಗಳೆಲ್ಲ ನಿರಂತರವಾಗಿ ಯುದ್ಧ ವ್ಯಾಪಾರದಲ್ಲಿ ಇರೋದ್ರಿಂದ ಅವರೆಲ್ಲ ಸಿಗ್ಲಿಲ್ಲ ಅಮೃತ ಅವ್ರಿಗೆ. ಹಾಗೆ ನಿನ್ನ ಈ ಜೀವಲೋಕದಲ್ಲಿ ಮೃತ್ಯುವಿಗೆ ಮೋಹ, ಅವಿವೇಕ, ಅಹಂಕಾರ, ಅಜ್ಞಾನ, ವಿಪರೀತ ಜ್ಞಾನ, ಓವರ್ ನಾಲೆಜ್ ಇಸ್ ಆಲ್ಸೋ ಡೇಂಜರ್, ನಾಸ್ತಿಕ್ಯ ಮೊದಲಾದ ವ್ಯಾವಹಾರಿಕ ಅರ್ಥ ಇದೆ. ಕೆಲವೊಬ್ರು ಹೇಳ್ತಾರೆ ಕರ್ಮಯೋಗ, ಕರ್ಮಯೋಗದಿಂದ ಸಾವು ಬರುತ್ತೆ ಅಥವಾ ಸಾವು ಬರಲ್ಲ ಅಂತ ಹೇಳ್ತಾರೆ. ಮೃತ್ಯುವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡು, ನಾನು ಉಪದೇಶವನ್ನ ಗಮನವಿಟ್ಟು ಕೇಳಿಸ್ಕೊ. ನೀನ್ ಕ್ಷತ್ರಿಯ ತಾನೆ, ನೀನ್ ರಾಜ ತಾನೆ. ಮೋಹ, ನಾನಲ್ಲದದ್ದನ್ನ ನಾನು ಅಂತ ತಿಳಿಸೋ ಅಜ್ಞಾನನೇ ಮೃತ್ಯು. ಅರ್ಥ ಆಗಲ್ಲ ಇದು, ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಆತ್ಮನ ಹೊರಗಡೆ ತೆಗೆದು ಬಿಟ್ರೆ ಚೈತನ್ಯವಿಲ್ಲದ ಜಡಾ ಪದಾರ್ಥವನ್ನ, ದೇಹವನ್ನ ನಂದು ಅಂತ ಹೆಂಗ್ ಅನ್ಕೊಂತೀಯ ನೀನು? ನಿಂದಲ್ಲ ಆ ದೇಹ, ಅರ್ಥ ಮಾಡ್ಕೋ. ಕೈ ಕತ್ತರಿಸಾಕ್ಬಿಟ್ರೆ ಕೈ ಮತ್ತೆ ಬೆಳೆಯಲ್ಲ. ಉಗುರು ಕೂದಲುಗಳನ್ನ ಬಿಟ್ಟು ಯಾವ ಭಾಗ ಮತ್ತೆ ಬರಲ್ಲ, ಉಟ್ಕೊಂಡ್ಬಿಡಲ್ಲ ಮನುಷ್ಯನಿಗೆ. ಆತ್ಮವು ಸ್ವತಂತ್ರವಾಗಿರುತ್ತೆ. ಇದಕ್ಕೆ ಒಡೆಯನಾಗಿರ್ತಕ್ಕಂಥ ಜಗದೀಶ್ವರನೊಬ್ಬನು ಎಲ್ಲವನ್ನು, ಆತ್ಮವನ್ನ ಕಂಟ್ರೋಲ್ ಮಾಡ್ತಾನೆ, ದೇಹವನ್ನ ಕಂಟ್ರೋಲ್ ಮಾಡಲ್ಲ ಪರಮಾತ್ಮ. ನಾವಿಷ್ಟು ದಿವಸ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ನಮ್ಮನ್ ಭಗವಂತ ಕಂಟ್ರೋಲ್ ಮಾಡ್ತಾನೆ ಅಂತ. ಹೌದು, ಆತ್ಮವನ್ನ ಮಾತ್ರ. ಹಾಗಾಗಿ ಪ್ರತಿ ಬಾರಿ ಆತ್ಮ 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 ಅಂತ ಯಾಕೆ ಬಳಸ್ತೀವಿ? ದೇಹ 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 ಅಂತ ನಾವು ಬಳಸಲ್ಲ. ದೇಹದ ಮೇಲೆ ಪರಮಾತ್ಮನಿಗೆ ಅಧಿಕಾರ ಇಲ್ಲ, ಆತ್ಮದ ಮೇಲೆ ಇದೆ. ಆತ್ಮ ಯಾವತ್ತಿದ್ರೂ ನಶಿಸಿ ಹೋಗೋದೆ. ಆತ್ಮಕ್ಕೆ ಸೂಜಿ ಚುಚ್ಚಿದ್ರೆ ನೋವಾಗಲ್ಲ, ಆತ್ಮಕ್ಕೆ ಸೂಜಿ ಚುಚ್ಚಿದ್ರೆ ದೇಹದಲ್ಲಿ ಇರೋ ತನಕ ರಕ್ತ ಬರಲ್ಲ, ಒಡೆದ್ರೆ ಅದಕ್ಕೆ ಒಡೆಯೋ ಫೀಲ್ ಆಗಲ್ಲ. ಅದೇ ದೇಹಕ್ಕೆ ಎಲ್ಲ ನೋವು ಆಗತ್ತೆ. ಅದೇ ಒಂದು ಸಲ ಆತ್ಮ ದೂರ ಆಗೋದ್ಮೇಲೆ ಈ ದೇಹಕ್ಕೆ ಒಡೆದ್ರು ಬಡಿದ್ರು ಕುಯ್ದ್ರು ಏನ್ ಮಾಡಿದ್ರು ಅಲಗಾಡದೆ ಹಾಗೇ ಮಲಗಿರುತ್ತೆ. ಯಾಕಂದ್ರೆ ಅದು ಜಡವಸ್ತು, ಜಡವಸ್ತು. ಒಂದು ಬೀಜ ಹಾಕ್ತಿರ ಭೂಮಿಗೆ, ಆ ಬೀಜ ಮೊಳಕೆ ಹೊಡಿತು, ಗಿಡ ಆಯ್ತು, ಗಿಡ ದೊಡ್ಡದಾಯ್ತು, ಮತ್ತೆ ಬೀಜ ಆಗಿ ಸಾಯೋ ಹಂತ ತತ್ತು ಸಾಯ್ತು. ಮತ್ತೆ ಆ ಬೀಜ ತಗೊಂಡ್ ಹಾಕಿದ್ರೆ ಬರುತ್ತಲ್ವಾ ಇನ್ನೊಂದ್ ಗಿಡ. ಆತ್ಮನು ಹಾಗೆ. ಆತ್ಮ ಇಸ್ ನಥಿಂಗ್, ಏನದು ಸೀಡ್ ಇದ್ದಾಗದು, ಬೀಜ ಇದ್ದಾಗದು. ಈಗ ಬೀಜ ತಗೊಂಡೋಗಿ ಯಾರ್ದೋ ಒಬ್ರು ದೇಹದಲ್ಲಿ ಹಾಕ್ತೆ, ಆ ದೇಹ ಬೆಳೀತು. ಆ ದೇಹ ಸತ್ತೋದ್ಮೇಲೆ ಆ ಬೀಜ ತಗೊಂಡೋಗಿ ಮತ್ತೆ ಇನ್ನೊಂದಕ್ಕೆ ಹಾಕಿದ್ರೆ ಮತ್ತ ಆ ದೇಹ ಬೆಳೆಯುತ್ತೆ. ಆ ದೇಹ ಬೆಳೆಯಕ್ ಬೇಕಾಗಿರೋದು ಆತ್ಮ. ಆದ್ರೆ ಆತ್ಮಕ್ಕೆ ಆ ದೇಹ ಇಂಪಾರ್ಟೆಂಟ್ ಅಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದನ್ನ ತುಂಬಾ ಈಸಿಯಾಗಿ ಹೇಳ್ತೀವಿ, ಬಟ್ ಅದ್ ಹೇಗೆ ಕಾನ್ಸೆಪ್ಟ್ ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ, ಈಗ ಸಾಯುವಂತಹ ಆ ದೇಹದಿಂದ ಆತ್ಮ ಅಂತಕ್ಕಂಥ ಬೀಜವನ್ನ ಹೊರಗಡೆ ತೆಗ್ದೆ ಹೊರಟೋಯ್ತು ಆ ದೇಹ. ಆವಾಗ ಏನಾಯ್ತು? ಮರಣ ಆಯ್ತು. ಮತ್ತೆ ಅದೇ ಬೀಜ ಅಂತಕ್ಕಂಥ ಆತ್ಮವನ್ನ ತಗೊಂಡೋಗಿ ಮತ್ಯಾವುದೋ ಒಂದು ದೇಹದಲ್ಲಿ ಸೇರಿಸ್ದೆ, ಅಲ್ಲಿ ಏನಾಯ್ತು? ಜನನ ಆಯ್ತು. ಮರಣ ಜನನ, ಅದೇ ಪುನರಪಿ ಜನನಂ ಪುನರಪಿ ಮರಣಂ. ಧೃತರಾಷ್ಟ್ರನಿಗೆ ಅರ್ಥ ಆಗ್ಲಿಲ್ಲ, ತಿಳಿಲಿಲ್ಲ. ನನ್ ದೇಹ ನಂದಲ್ಲ ಅಂತಾರೆ, ಆತ್ಮ ನಂದಲ್ಲ ಅಂತಾರೆ, ಯಾರಪ್ಪ ಇವರು? ಹಾಗಾದ್ರೆ ಕೆಲವೊಂದನ್ನ ಬೇರೆ ರೀತಿಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅರ್ಥ ಮಾಡ್ಕೊಂಡಾಗಾದ್ರೆ ರಾಜ? ಸನತ್ ಸುಜಾತರ ಮಾತುಗಳು ಅವನ ಮನಸ್ಸನ್ನ ಮುಟ್ಟುತ್ತಾ
ಅದನ್ನ ನಾಳೆ ಸಂಚಿಕೆ ತಿಳ್ಕೊಳ್ಳೋಣ. ಆದ್ರೆ ನೀವೆಲ್ಲ ಯಾವ ಸುಳಿಲಿ ಇರ್ಬೇಕು ಅಂದ್ರೆ, ನಿಮ್ಮ ದೇಹ, ನಿಮ್ಮ ದೇಹದಲ್ಲಿರ್ತಕ್ಕಂಥ ನಿಮ್ಮ ಆತ್ಮ ಇವತ್ತು ನಿಮ್ಮ ಒಳಗಡೆ ಬಂದು ಬೀಜ ಆಗಿ ನಿಮ್ಮ ಡೆವಲಪ್ಮೆಂಟ್ ಕಾರಣ ಆಗಿದೆ, ನಿಮ್ಮ ಅಭಿವೃದ್ಧಿ ಕಾರಣ ಆಗಿದೆ ಅಂದ್ರೆ, ಇದಕ್ಕಿಂತ ಮುಂಚೆ ಯಾವ ಯಾವ ರೀತಿಯಾದಂತಹ ಯೋನಿಯಲ್ಲಿ ಬಿದ್ದು ಬಂದಿರಬೇಕು. ಪುನರಪಿ ಜನನ, ಪುನರಪಿ ಮರಣ ಇಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಹ್ಯೂಮನ್ಸ್. ಅರ್ಥ ಮಾಡ್ಕೊಂಬಿಡಿ. ನಮ್ ಪ್ರಕಾರ ಏನೋ ಮನುಷ್ಯನಾಗೆ ಹುಟ್ಟತಾನೆ? ನೋ. ಇರುವ 74 ಲಕ್ಷ ಜೀವಕೋಟಿ ರಾಶಿಗಳಲ್ಲಿ ಯಾವುದೇ ಪ್ರಕಾರಗಳಲ್ಲಿ ಮನುಷ್ಯ ಹುಟ್ಟಬಹುದು. ಅಂಡಜ, ಪಿಂಡಜ, ಸಸ್ಯಜ, ಜಲಜ. ಮೊಟ್ಟೆ ಒಳಗಡೆ ಇರ್ತಕ್ಕಂಥ ವಸ್ತುವ ಒಂದು ಪ್ರಾಣಿಯಾಗೋ, ಅಂಡಜ, ಅಥವಾ ಪಿಂಡ ರೂಪದಲ್ಲಿ ಹೊರಗಡೆ ಬರ್ತಕ್ಕಂತಹ ಒಂದು ಜೀವಿಯಾಗೋ, ಸಸ್ಯಜ, ಸಸ್ಯದ ಮುಖಾಂತರವಾಗಿ, ಜಲಜ, ನೀರಿನಲ್ಲಿ. ಹೀಗೆ ಇರುವ 74 ಲಕ್ಷ ಜೀವಕೋಟಿ ರಾಶಿಗಳಲ್ಲಿ ನೀವು ಯಾವುದೇ ಜನ್ಮಕ್ಕೆ ಹೋಗಿ ಬರ್ಬೋದು. ಅದು ಪರಮಾತ್ಮನ ಚಿತ್ತ. ನಾಯಿ ಆಗಿದ್ದವರು ಮನುಷ್ಯರಾಗ್ಬೋದು, ಮನುಷ್ಯರಾಗಿರೋರು ಯಾವುದೋ ಮರ ಆಗ್ಬೋದು, ಮರ ಆಗಿದ್ದವರು ಒಂದು ಮೀನಾಗ್ಬೋದು. ಇದು ಪುನರಪಿ ಜನನ, ಪುನರಪಿ ಮರಣ ಅಂತಕ್ಕಂಥ ಚಕ್ರ. ಒಂದಷ್ಟು ಜನ ಸಾಯ್ತೇವೆ ಕಾರಣ ಇಲ್ಲದೆ. ಒಂದಷ್ಟು ಮೀನುಗಳು ಯಾರು ತಿಂದೇ ಇದ್ರು ಕೂಡ ಸಾಯ್ತವೆ ಕಾರಣ ಇಲ್ಲದೆ ಅಲ್ಲ. ಅವೆಲ್ಲ ಚಕ್ರದೊಳಗಡೆ ಹೋಗಿ ಸುತ್ತಬೇಕು. ಆದ್ರೆ ಯಾವ ಜನ್ಮಕ್ಕೆ ಹೋಗ್ತಿರೋ ಆ ರೀತಿಯಾದಂತಹ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಥವಾ ಬದುಕ್ತಕ್ಕಂತ ನೈಜತೆಯನ್ನ ಪರಮಾತ್ಮ ಕೊಟ್ಬಿಟ್ಟಿರ್ತಾನೆ. ನಾಯಾಗಿದ್ರೆ ನಾಯಾಗೆ ಬರ್ತಾನೆ, ಮನುಷ್ಯನಾಗಿದ್ರೆ ಮನುಷ್ಯನಾಗೆ ಬರ್ತಾನೆ. ನೋಡಿ, ಮನುಷ್ಯನನ್ನ ನಾನಾ ವಿಧವಾದ ಪ್ರಾಣಿಗಳಿಗೆ ಕಂಪೇರ್ ಮಾಡ್ತವೆ. ಆದ್ರೆ ಪ್ರಾಣಿಗಳು ಅನ್ಕೊಂತಾ ಇರತ್ತಂತೆ, ಇಷ್ಟು ಶ್ರೇಷ್ಠವಾದಂತಹ ಮನುಷ್ಯ ಜನ್ಮ, ಇವತ್ ನಾಯಿ ಆಗಿದ್ದ ಈ ನಾಯಾಗಕ್ ಮತ್ತೆಲ್ಲೆಲ್ಲೋ ಕಷ್ಟಪಟ್ಕೊಂಡ್ಬಂದು ಪರಮಾತ್ಮ ಮನುಷ್ಯ ಜನ್ಮ ದುರ್ಬಲವೋ ಅಥವಾ ಬಹಳ ವಿರಳವೋ ಅಂತ ದಾಸರು ಹೇಳಿರೋ ಹಾಗೆ, ವಿರಳವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮದಲ್ಲಿ ಪರಮಾತ್ಮನ್ ಸೇವೆ ಮಾಡಿ ನೀವು ಸಾಯಿರಿ ಅಂದ್ರೆ, ಬೇರೆ ಬೇರೆ ವಿಚಾರಗಳಿಗೋಸ್ಕರ ಇವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರ ಅಂತ ಪ್ರಾಣಿಗಳು ಅಪಹಾಸ್ಯ ಮಾಡ್ಕೊಂಡು ನಗ್ತವಂತೆ ನಮ್ಮನ್ನ ನೋಡಿ. ಹಾಗಾಗಿ ಈ ಧೃತರಾಷ್ಟ್ರನ ಮನಸ್ಥಿತಿ ನಮ್ದಾಗ್ಬಿಟ್ಟಿದೆ ಅಷ್ಟೇ. ಅಲ್ಲಿ ನಾವು ರೀಪ್ಲೇಸ್ ಮಾಡ್ಕೋಬೇಕು. ತಗೊಂಡೋಗ ಆ ಜಾಗ ತನ್ನಿನ್ಸ್ಕೊಂಡು ನಾನೇ ಈ ರೀತಿ ನಡ್ಕೊಂತಿದ್ದೀನೇನೋ, ನಾನೇ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತಂಗೆ ಅಲ್ಲಿ. ನಾಳೆ ತಿಳ್ಕೊಳ್ಳೋಣ ಮತ್ತಿನ್ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ದ, ಅವ್ರು ಯಾವ ರೀತಿ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ರು ಅಂತ ಎಲ್ಲವನ್ನ ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.